ಸಂಸತ್ತಿನಲ್ಲಿ ಚರ್ಚೆ ಆಗೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಸರ್? ಈ ಜ್ಞಾನ ಇದ್ದವರು ಚರ್ಚೆ ಮಾಡಿದರೆ ಓಕೆ. ಈ ಹಾಫ್ ನಾಲೆಜ್ ಇಟ್ಕೊಂಡು ಚರ್ಚೆ ಮಾಡೋದ್ರಿಂದಾಗಿ ಅದರಿಂದ ಹಾನಿ ಆಗ್ತಾ ಇದೆ ಹೊರತು ಲಾಭ ಅಂತೂ ಆಗ್ತಾ ಇಲ್ಲ. ಕೆಲವು ಜನ ಔರಂಗಜೇಬನನ್ನು ಬೈಬೋದು, ಇನ್ನೊಬ್ಬರು ಛತ್ರಪತಿ ಶಿವಾಜಿಯನ್ನು ಹೊಗಳ್ಬೋದು, ಒಬ್ರು ಯಾರೋ ಮತ್ತೊಬ್ಬರು ಬೈಬೋದು, ಮತ್ತೊಬ್ರು ಹೊಗಳ್ಬೋದು. ಇಷ್ಟೆಲ್ಲ ಆಗೋದ್ರಿಂದ ನಮ್ಮ ಫ್ಯೂಚರ್ಗೆ ಏನು ಲಾಭ ಆಗ್ತಾ ಇದೆ? ಸಂಸತ್ತಿನಲ್ಲಿ ಟೀಕೆಗಳು ಮತ್ತು ಪ್ರಶಂಸೆಗೊಳ್ತಾ ಇರೋದು ಈ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಮತ್ತು ಈ ವೀರ ಸಾವರ್ಕರ್. ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ಕೊಂಡು ನಾವೀಗ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವತಂತ್ರಕ್ಕಾಗಿ ಹೋರಾಡಿದವರನ್ನ ಪಕ್ಷದ ಆಧಾರದಲ್ಲಿ ಅವಮಾನಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಅತಿ ಹೆಚ್ಚು ಟಿಪ್ಪು ಸುಲ್ತಾನ್ ಈ ದೇವಸ್ಥಾನಗಳ ವಿಷಯ ಅಂತ ಬಂದಾಗ, ಕೆಲವು ಧಾರ್ಮಿಕ ವಿಷಯ ಅಂತ ಬಂದಾಗ ಟಿಪ್ಪುನ ಟೀಕೆ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು, ಒಂದು ಪಕ್ಷದವ್ರು ಹೇಳುವಷ್ಟು ಒಳ್ಳೆಯವನು ಟಿಪ್ಪು ಅಲ್ಲ, ಇನ್ನೊಂದು ಪಕ್ಷದವ್ರು ಹೇಳುವಷ್ಟು ಕೆಟ್ಟವನು ಟಿಪ್ಪು ಅಲ್ಲ. ದಕ್ಷಿಣಾಪದೇಶ್ವರ ಇಮ್ಮಡಿ ಪುಲಿಕೇಶಿಗೆ ಚೋಳರಿಗಿಂತ ಮುಂಚೆ ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದಂಥ ರಾಜ ಭಾರತ ಇತಿಹಾಸದೊಳಗೆ ಯಾರಾದರೂ ಇದ್ರೆ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿದು ಜಾತಿ ಗೊತ್ತಿರಲಿಲ್ಲ, ಇದು ಹಾರ್ಡ್ ಟ್ರುತ್. ಇದು ಜೊತೆ ನಿಂತರೆ ಪ್ರೀತಿಸು, ಬೆನ್ನಿಗೆ ನಿಂತರೆ ರಕ್ಷಿಸು, ಎದುರು ನಿಂತರೆ ಶಿಕ್ಷಿಸು, ಈ ನೀತಿಯನ್ನು ಅನುಸರಿಸಿದಂಥ ಒಬ್ಬ ರಾಜ ಈ ಇಮ್ಮಡಿ ಪುಲಿಕೇಶಿ. ಇತಿಹಾಸದ ತಪ್ಪು ಮಾಹಿತಿಗಳು ಏನಾದರೂ ಹೋಗ್ತಾ ಇದ್ರೆ ಒಬ್ಬ ಇತಿಹಾಸದ ಶಿಕ್ಷಕರಾಗಿ ನೀವು ಈ ಸಿನಿಮಾಗಳನ್ನು ಯಾವ ರೀತಿ ನೋಡ್ತಾರೆ? ಸಿನಿಮಾಗಳನ್ನು ನೋಡಿ, ವಾಟ್ಸಪ್ಗಳನ್ನು, ಯೂಟ್ಯೂಬ್ಗಳನ್ನು ನೋಡಿ ಇತಿಹಾಸ ಗೊತ್ತಿಲ್ಲದವ್ರು ಇತಿಹಾಸವನ್ನು ಮಾತಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಸಿನಿಮಾಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಅಜೆಂಡಾ, ಒಂದು ಪೊಲಿಟಿಕಲ್ ಅಜೆಂಡಾ ಆಗಿರ್ಬೋದು. ಯಾಕಂದರೆ ನಮ್ಮಲ್ಲಿ ಏನಾಗ್ತದೆ, ಎಡಪಂಥ ಮತ್ತು ಬಲಪಂಥ ಅಂತ ಪ್ರತಿಯೊಂದರಲ್ಲೂ ಕೂಡ ಈಗ ನಾನು ಮಾತಾಡಿದ ತಕ್ಷಣ ಕೂಡ ಇದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಅದನ್ನ ತರ್ಬೋದಲ್ಲ, ಎಡಪಂಥ ಬಲಪಂಥ ಅಂತೇಳಿ. ಆದರೆ ಎಡಪಂಥ ಬಲಪಂಥ ಅಂತ ತರೋರಿಗೆ ನಿಜವಾಗ ಎಡಪಂಥ ಬಲಪಂಥ ಅಂದ್ರೆ ಏನಂತ ಗೊತ್ತಿಲ್ಲ. ಮತ್ತು ಈ ಜನರೇಷನ್ಗೆ ರಿಲೇಟೇಬಲ್ ಆಗುವಂಥ ಯಾವುದಾದ್ರೂ ಲವ್ ಸ್ಟೋರಿ. ನಮ್ಮ ಕಲ್ಯಾಣದ ಚಾಲುಕ್ಯರ ಮನೆತನದ ಸ್ಥಾಪಕ ಎರಡನೇ ತೈಲಪ ಅಂತ ಇರ್ತಾನಲ್ಲ, ಎರಡನೇ ತೈಲಪನಿಗಳು ಮೃಣಾಲವತಿ ಅಂತ ಒಬ್ಬಳು ಸಹೋದರಿ ಇರ್ತಾಳೆ, ಮೃಣಾಲವತಿ ಅಂತೇಳಿ. ಆ ಮೃಣಾಲವತಿ ಅಂತವಂಥ ಸಹೋದರಿ ಮಾಳ್ವದ ರಾಜನಾಗಿದ್ದಂಥ ಮೂಂಜ ಅನ್ನುವಂಥವನನ್ನು ಇಷ್ಟಪಡ್ತಾಳೆ, ಮಾಳ್ವದ ರಾಜ ಮೂಂಜ. ಆದರೆ ಆ ಮೂಂಜ ಅನ್ನುವಂಥ ಮಾಳ್ವದ ಅರಸ ಈ ಎರಡನೇ ತೈಲಪನ ಶತ್ರು. ಇತಿಹಾಸದಿಂದ ಪಾಠ ಕಲಿಯಬೇಕೆ ಹೊರತು ಇತಿಹಾಸವನ್ನು ಇಟ್ಕೊಂಡು ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ. ನಮಸ್ಕಾರ ರೀ. ನಮ್ಮ ಮಂದಿಗೆ ಉತ್ತರ ಕರ್ನಾಟಕ ಸೊಗಡಲ್ಲಿ ಮೂಡಿ ಬರ್ತಾ ಇರೋ ಮಹೇಶ್ ಪಾಡ್ಕಾಸ್ಟ್ನ 2ನೇ ಎಪಿಸೋಡ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. 9K ವ್ಯೂಸ್ ದಾಟಿರೋದು ತುಂಬ ಖುಷಿಯಾಗಿದೆ. ಆ್ಯಂಡ್ ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆ ಇರೋದರಿಂದ ಆದಷ್ಟು ನಮ್ಮ ವಿಡಿಯೋಗಳನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಇರ್ಬೋದು, ಬಟ್ ನಮ್ಗೆ ಅದೇ ಮೋಟಿವೇಶನು ಆ್ಯಂಡ್ ಅದೇ ಇನ್ಸ್ಪಿರೇಷನ್ನು. ಬೆಸ್ಟ್ ಗೆಸ್ಟ್ಗಳನ್ನ ಕರೆಸಿ ಬೆಸ್ಟ್ ವ್ಯಾಲ್ಯೂಸು ಆ್ಯಂಡ್ ಬೆಸ್ಟ್ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಕೊಡೋದಕ್ಕೆ ತುಂಬ ಎಫರ್ಟ್ ಹಾಕ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟುದ್ದ ಪಿಟೀಲ್ ಕುಯ್ದಿರೋಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಸ್ಟ್ರಿ ಅಂದರೆ ಕೇವಲ ಗತಿಸಿ ಹೋದ ಕಾಲದ ಬಗ್ಗೆ ಅಧ್ಯಯನ ಮಾಡುವುದಲ್ಲ, ಪ್ರಸ್ತುತ ನಮ್ಮ ವರ್ತಮಾನ ಕಾಲವನ್ನು ಅರಿತುಕೊಳ್ಳೋದಕ್ಕೂ ಮತ್ತು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೂ. ಇಂದಿನ ನಮ್ಮ ಈ ಎಪಿಸೋಡ್ನಲ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಧಾರವಾಡದ ಸಂಸ್ಥಾಪಕರು ಹಾಗೂ ಇತಿಹಾಸ ಬೋಧಕರಾದಂಥ ಸಿದ್ದಣ್ಣ ದಳವಾಯಿ ಸರ್ ಅವರು ಈ ನಮ್ಮ ಎಪಿಸೋಡ್ನಲ್ಲಿ ಗೆಸ್ಟ್ ಆಗಿ ಬರೆದಿದ್ದಾರೆ. ಈ ನಮ್ಮ ಎಪಿಸೋಡ್ನಲ್ಲಿ ಹಿಸ್ಟ್ರಿ ವಿಷಯಗಳನ್ನು ನಾವು ಯಾಕೆ ಓದಬೇಕು ಆ್ಯಂಡ್ ಯಾವ ರೀತಿ ಓದಬೇಕು, ಹಿಸ್ಟ್ರಿ ವಿಷಯಗಳು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ನಮಗೆ ಒಳ್ಳೆಯದ ಅಥವಾ ಕೆಟ್ಟದ್ದ, ಆ್ಯಂಡ್ ಹಿಸ್ಟ್ರಿಗಳಲ್ಲಿ ನಡೆದಿರುವಂತಹ ಎಷ್ಟೋ ಗೊತ್ತಿರದ ವಿಷಯಗಳನ್ನು ನಾವು ಇಂದು ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೋಸ್ಕರ ಧಾರವಾಡ, ವಿಜಯಪುರ್ಗೆ ಓದೋಕೆ ಬರ್ತಾ ಇರೋರು ಮತ್ತು ಬಂದಿರೋರಿಗೆ ಪ್ರಸ್ತುತ ಪ್ರಾಬ್ಲಮ್ಸ್ಗಳೇನು ಮತ್ತು ಅದಕ್ಕೆ ಸೊಲ್ಯೂಷನ್ಸ್ಗಳೇನು ಅಂತ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಗನ್ಸಿದೆ. ಆ್ಯಂಡ್ ಈ ವಿಡಿಯೋನ ನೋಡಿ ಆ್ಯಂಡ್ ನಿಮಗನ್ಸಿರೋ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾವು ಇನ್ನೂ ಯಾವ ರೀತಿ ಗೆಸ್ಟ್ಗಳಿಗೆ ಕ್ವಶನ್ಸ್ ಕೇಳಬೇಕು ಆ್ಯಂಡ್ ಇನ್ನೂ ಯಾವ ರೀತಿ ನಾವು ಇಂಪ್ರೂವ್ ಆಗಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಆ್ಯಂಡ್ ನಿಮ್ಮ ಮನೆ ಹುಡುಗ ಈ ಪಾಡ್ಕಾಸ್ಟ್ನ ಹೋಸ್ಟ್ ಮಾಡ್ತಾ ಇದ್ದೇನೆ, ಮಹೇಶ್ ಶುಗರ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಪಾಡ್ಕಾಸ್ಟ್. ಸರ್, ಇವಾಗ ನಾವು ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳಾಗಲಿ ಹೈಸ್ಕೂಲು, ಕಾಲೇಜು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದ್ತಾ ಇರೋರು, ಇವರಿಗೆ ಹಿಸ್ಟ್ರಿ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಸಬ್ಜೆಕ್ಟ್ಗಳು ಓದೋದ್ರ ಮುಖಾಂತರಾಗಿ ಗೊತ್ತಿರುತ್ತೆ ಸರ್. ಬಟ್ ಈ ಸಾಮಾನ್ಯ ಜನರುಗಳಲ್ಲಿ ಈ ಪ್ರೊಫೆಷನ್ ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡಿಕೊಂಡು ಆ ವೃತ್ತಿ ಮುಖಾಂತರನೇ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಹಿಸ್ಟ್ರಿಗಳನ್ನು ತಿಳ್ಕೊಳ್ಳೋದು ಒಂದು ಸಿನಿಮಾಗಳ ಮೂಲಕ ಜಾಸ್ತಿ. ಹಿಸ್ಟ್ರಿ ತಿಳಿಸೋ ಒಂದು ಮಾಧ್ಯಮ ಅಂತಂದ್ರೆ ಅದು ಸಿನಿಮಾ ಅಂತ ನಾನು ಗೊತ್ತಿಲ್ಲ. ಇತ್ತೀಚೆಗೆ ಸಿನಿಮಾಗಳನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರದಿಂದ ಹಿಡಿದು ಅವರ ಕೃಷ್ಣದೇವರಾಯ, ಬಬ್ರು ವಾಹನದಿಂದ ಹಿಡಿದು ಈಗಿನ ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ,
ಇತ್ತೀಚೆಗೆ ರಿಲೀಸ್ ಆದಂತಹ ಚಾವಾ ಮೂವಿ, ಚಾವಾ, yes. ಹಿಂದಿಯಲ್ಲಿರುವಂತಹ ಪದ್ಮಾವತ್ಗಳು ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಆದವು ಸರ್. ಎಸ್ ನಾನು ಆ ಮೂವಿ ನೋಡಿ ಬಂದಂತಹ ವಿಮರ್ಶಕರು ಹಾಗೂ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತ ಸರ್, ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅಷ್ಟೇ ಅದರಲ್ಲಿ ನಿಜಾಂಶ ಇದ್ದು, ಇನ್ನುಳಿದು ಎಲ್ಲ ಒಂಥರ ಮಸಾಲ ಅಂತ ಅನ್ನೋ ಲೆವೆಲ್ಗೆ ಇದ್ದು ಸರ್. ಹಾಗೂ ಈ ಇತ್ತೀಚಿನ ವಾಟ್ಸಪ್ ಯೂನಿವರ್ಸಿಟಿಗಳು ಸರ್ ಎಸ್ ಅತಿ ಹೆಚ್ಚು ಮಿಸ್ಇನ್ಫಾರ್ಮೇಶನ್ಗಳನ್ನ ಜಾಸ್ತಿ ಹರಡ್ತಾ ಇದ್ದಾವೆ ಸರ್. ಅದು ಒಬ್ಬ ರಾಜಕೀಯ ಅಜೆಂಡಾಗಳನ್ನ, ರಾಜಕೀಯ ಪಕ್ಷಗಳೇ ಇರ್ಬೋದು, ಇಲ್ಲ ಯಾವುದೋ ಒಂದು ಧಾರ್ಮಿಕ ಸಂಘ ಸಂಸ್ಥೆಗಳೇ ಇರ್ಬೋದು, ಈ ತರಹದ ಮಿಸ್ಇನ್ಫಾರ್ಮೇಶನ್ಗಳನ್ನ ಹರಡ್ತಾ ಇರೋದ್ರಿಂದ, ಅಥವಾ ಈ ಸಿನಿಮಾ ಆಗಿರ್ಬೋದು, ಇದು ವಾಟ್ಸಪ್ ಯೂನಿವರ್ಸಿಟಿ ಅಂತ ಸಮೂಹ ಮಾಧ್ಯಮಗಳಿರ್ಬೋದು, ಇದು ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಇವುಗಳಲ್ಲಿ ಏನಾದರೂ ಇತಿಹಾಸದ ತಪ್ಪು ಮಾಹಿತಿಗಳು ಏನಾದರೂ ಹೋಗ್ತಾ ಇದ್ರೆ, ಒಬ್ಬ ಇತಿಹಾಸದ ಶಿಕ್ಷಕರಾಗಿ ನೀವು ಈ ಸಿನಿಮಾಗಳನ್ನ ಯಾವ ರೀತಿ ನೋಡ್ತೀರಾ ಸರ್? ಎಸ್, ಈಗ ಎಕ್ಸಾಂಪಲ್, ಈಗ ಫಸ್ಟ್ ನೀವು ಪ್ರಶ್ನೆ ಹೇಳಿದ್ರಿ, ಸಿನಿಮಾ ಬಗ್ಗೆ ಮಾತಾಡಿದ್ರಿ. ಇವಾಗ ಎಕ್ಸಾಂಪಲ್ ನಾವು ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನು ನೋಡ್ತೀವಿ. ಈ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಏನು ಮಾಡ್ತಾರೆ, ಆಲ್ಮೋಸ್ಟ್ ಸ್ಟೋರಿ ಬರ್ತದೆ. ಬರ್ತಿರ್ಬೇಕಾದ್ರೆ ನಡು ಒಂದು ಕಡೆಗೆ ಏನು ಮಾಡ್ತಾರೆ ಅಂತಂದರೆ, ಬಿಷ್ಟಮ್ಮ ದೇವಿ ಅಂತಕ್ಕಂಥ ಒಂದು ದೇವತೆ ಸಂಗೊಳ್ಳಿ ರಾಯಣ್ಣಿಗೆ ಖಡ್ಗವನ್ನು ಕೊಡ್ತಾಳೆ ಅಂತ ಒಂದು ಸೀನನ್ನು ಮಾಡ್ತಾರೆ ಅಲ್ಲಿಗ. ಓಕೆನಾ? ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ಯಾಕಂದರೆ ನಾವು ಪವಾಡ ವಿಜ್ಞಾನದ ಯುಗದಲ್ಲಿದೆ. ನಾವೀಗ ಒಂದು ಪವಾಡ ನಡೆದರೂ ಕೂಡ ಅದಕ್ಕೊಂದು ವಿಜ್ಞಾನದ ಹಿನ್ನೆಲೆ ಇರ್ತದೆ. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ರೀತಿ ಸೀನ್ ಬಂದಾಗ ಸಾಮಾನ್ಯವಾಗಿ ಜನ ಇದನ್ನು ವಿವಾದಾತ್ಮಕ ತಗೊಳ್ಳೋದಿಲ್ಲ. ಓಕೆ, ಇದು ಇರ್ಬೋದಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಸಿನಿಮಾಗಳಲ್ಲಿ ಕೆಲವೊಂದಿಷ್ಟು ಇರ್ಬೋದು ಅಂತ ಸಿನಿಮ್ಯಾಟಿಕ್ ಆಗಿ ಮಾಡಬೇಕು, ಜನ ನೋಡಬೇಕು, ಥಿಯೇಟ್ರಿಗೆ ಬರ್ಬೇಕಂದ್ರೆ ಮಾಡಬೇಕು. ಆದರೆ ಇನ್ನು ಕೆಲವು ಸಿನಿಮಾಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಅಜೆಂಡಾ, ಒಂದು ಪೊಲಿಟಿಕಲ್ ಅಜೆಂಡಾ ಆಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ, ಎಡಪಂಥ ಮತ್ತು ಬಲಪಂಥ ಅಂತ ಪ್ರತಿಯೊಂದರಲ್ಲೂ ಕೂಡ, ಈಗ ನಾನು ಮಾತಾಡಿದ ತಕ್ಷಣ ಕೂಡ ಇದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಅದನ್ನ ತರ್ಬೋದಲ್ಲ, ಎಡಪಂಥ ಬಲಪಂಥ ಅಂತೇಳಿ. ಆದರೆ ಎಡಪಂಥ ಬಲಪಂಥ ಅಂತ ತರೋರಿಗೆ ನಿಜವಾಗ ಎಡಪಂಥ ಬಲಪಂಥ ಅಂದ್ರೆ ಏನಂತ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ಯಾವಾಗ ಹುಟ್ಕೊಂಡಂದು ಗೊತ್ತಿಲ್ಲ. ಅದು ಆಲ್ಮೋಸ್ಟ್ 17ನೇ ಶತಮಾನದಾಗ ಫ್ರಾನ್ಸ್ನಾಗ ಹುಟ್ಕೊಳ್ತದೆ, 16ನೇ ಲೂಯಿ ಕಾಲದಾಗ ಹುಟ್ಕೊಳ್ತದೆ ಅದು. ಓಕೆ, ಇಲ್ಲಿ ಏನಾಗ್ತಾ ಇದೆ ಸಿನಿಮಾದಲ್ಲಿ ಅಂತಂದರೆ, ಆಲ್ಮೋಸ್ಟ್ ಬಹಳ ಜನ ಇತಿಹಾಸದ ಬಗ್ಗೆ ಮಾತಾಡೋರು ಇತಿಹಾಸವನ್ನು ಮಾತಾಡ್ತಾ ಇಲ್ಲ, ಸಿನಿಮಾಗಳನ್ನು ನೋಡಿ, ವಾಟ್ಸಪ್ಗಳನ್ನು, ಯೂಟ್ಯೂಬ್ಗಳನ್ನು ನೋಡಿ ಇತಿಹಾಸ ಗೊತ್ತಿಲ್ಲದವ್ರು ಇತಿಹಾಸವನ್ನು ಮಾತಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಭಾಳಷ್ಟು ಟೈಮ್ನಾಗ ಏನಾಗ್ತಾ ಇದೆ, ಈ ಇವತ್ತಿನ ಯುವ ಜನತೆಗಾಗಿರ್ಬೋದು ಮತ್ತು ಸಮಾಜಕ್ಕೆ ಏನಾಗ್ತಾ ಇದೆ, ಕೆಲವೊಂದಿಷ್ಟು ಮಿಸ್ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಎಕ್ಸಾಂಪಲ್, ನಾ ಈಗ ಯಾವುದೇ ಸಿನಿಮಾವನ್ನು ತೊಗೊಂಡು ಹೇಳಲ್ಲ. ಎಕ್ಸಾಂಪಲ್, ಪದ್ಮಾವತ ಅಂತ ಮೂವಿ ಬಂದಿತ್ತು. ಅದು ಮೊದಲು ಪದ್ಮಾವತಿ ಅಂತ ಮಾಡಿದರು. ಪದ್ಮಾವತಿ ಅಂತ ಮಾಡಿದಾಗ ನಾನು ನೋಡಿದೆ, ಅವರು ಪ್ರೆಸ್ ಮೀಟ್ ಮಾಡ್ತಿದ್ರು. ಪ್ರೆಸ್ ಮೀಟ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಇಲ್ಲ ಇದು ರಾಣಿ ಪದ್ಮಿನಿಯ ಕತೆ ಅಂತ ಹೇಳ್ತಾರೆ. ಸಿನಿಮಾ ರಿಲೀಸ್ ಆದ ನಂತರ ಅದರಲ್ಲಿ ಆ ಪದ್ಮಿನಿಗೆ ಅವಮಾನ ಮಾಡಲಾಗಿದೆ ಅಂತೇಳಿ ಬಹಳಷ್ಟು ಕಡೆ ಪ್ರತಿಭಟನೆ ಆಗ್ತದೆ. ಪ್ರತಿಭಟನೆ ಆದ ನಂತರ ಅವ್ರು ಹೇಳ್ತಾರೆ, ಇಲ್ಲ ನಾವು ಇದು ರಿಯಲ್ ಸ್ಟೋರಿ ಇಟ್ಕೊಂಡು ಮಾಡಿಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ನಾವೊಂದು ಕಾಲ್ಪನಿಕ ಕಥೆಯನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಅಂದರೆ ತಮಗೆ ಅನುಕೂಲಕ್ಕೆ ತಕ್ಕಂತೆ ಇವುಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ನಿಲ್ಲಬೇಕು, ಮೊದಲನೇದು ಇದು. ಓಕೆ, ಇದು ನಿಲ್ಲಬೇಕು ಅಂತಂದರೆ ಜನ ಅದನ್ನು ಪ್ರಶ್ನಿಸೋದನ್ನು ಸ್ಟಾರ್ಟ್ ಮಾಡಬೇಕು. ಇದು ಒಂದು. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಸುಮ್ಮನೆ ಕಣ್ಮುಟ್ಟು ಶೇರ್ ಮಾಡ್ತೀವಿ ನಾವೀಗ. ಅದು ಸತ್ಯನೋ ಸುಳ್ಳು ಅನ್ನೋದನ್ನು ವಿಚಾರ ಮಾಡಲ್ಲ. ಈ ಇತಿಹಾಸ ಅಂತ ಬಂದಾಗ ಯಾವುದಕ್ಕೆ ದಾಖಲೆ ಇರ್ತದೋ ಅದು ಮಾತ್ರ ಇತಿಹಾಸ, ಯಾವುದಕ್ಕೆ ದಾಖಲೆ ಇರೋದಿಲ್ವೋ ಅದು ಕೇವಲ ಕಥೆ ಆಗ್ತದೆ ಅಷ್ಟೇ. ಅದು ಕೇವಲ ಏನಾಗ್ತದೆ, ಕಥೆ ಆಗ್ತದೆ. ಆ ಕಾರಣಕ್ಕಾಗಿ ಇಂದಿನ ಜನತೆ ಈ ಡಿಜಿಟಲ್ ಯುಗದಲ್ಲಿ ಭಾಳಷ್ಟು, ಇವತ್ತು ನಮ್ಗೆ AI ಕೂಡ ಇದೆ. ಬರೀ ಒಂದು ಕ್ವಶನ್ ಹಾಕಿದರೆ, ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ ವಿತ್ ಡಾಟಾ ಸಹಿತ ಕೊಡ್ತದೆ. ಆ ಕಾರಣಕ್ಕಾಗಿ ಈ ಸಿನಿಮಾಗಳು ಎಲ್ಲ ಅಂತ ಹೇಳೋಕೆ ಹೋಗಲ್ಲ ನಾನು, ಕೆಲವೊಂದಿಷ್ಟು ಪೊಲಿಟಿಕಲ್ ಪ್ರೊಪಗಂಡ, ಇನ್ನು ಕೆಲವೊಂದಿಷ್ಟು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಿನಿಮ್ಯಾಟಿಕ್ ಆಗಿ ಅದನ್ನು ಚೇಂಜ್ ಮಾಡಿಕೊಂಡು, ಸಿನಿಮಾಕ್ಕೆ ಏನು ಚೇಂಜ್ ಮಾಡಿಕೊಂಡು ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕೆ ಮಾಡ್ತಾರೆ. ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕೆ ಮಾಡಿದ್ರೆ ನಾನು ತಪ್ಪಂತ ಅನ್ಕೊಳ್ಳಲ್ಲ, ಆದರೆ ಅದನ್ನು ಜನರ ಮೇಲೆ ನೆಗೆಟಿವ್ ಆಗಿ ಬಿಂಬಿಸಿ ಅಥವಾ ಅದು ಸಮಾಜವನ್ನು ಒಡಿತಕ್ಕಂಥದ್ದು ಮಾಡಿದ್ರು ಅಂತಂದ್ರೆ ಅದು ತಪ್ಪು, ಮುಂದಿನ ಪೀಳಿಗೆಗೆ ಅದು ಮಾರಕ ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಹಾಗೆ ಸರ್, ಈಗ ನಾವು ಈ ಯಾವ್ದಾದ್ರು ಮೂವಿಗಳಲ್ಲಿ ನೋಡ್ಬೇಕಾದ್ರೆ ಇತಿಹಾಸದಲ್ಲಿರೋ ಎಷ್ಟೋ ಲವ್ ಸ್ಟೋರಿಗಳನ್ನ, ಅದು ಯಾವುದೇ ಸಿನಿಮಾ ಆಗಿರ್ಲಿ, ಅದರಲ್ಲಿ ಕೆಲವೊಂದಿಷ್ಟು ಲವ್ ಸ್ಟೋರಿ ಇರಲಿಲ್ಲ ಅಂದ್ರೆ ನಾವು ಎಷ್ಟೋ ಪ್ರೇಕ್ಷಕರು ನೋಡೋಕೆ ಹೋಗೋದಿಲ್ಲ ಅನ್ನೋ ಒಂದು ಇದೆ ಸರ್. ಬಟ್ ಆತರ ಈ ಇತಿಹಾಸದಲ್ಲಿ ನಮ್ದು ಪ್ರಾಚೀನ ಕಾಲದಿಂದ ಹಿಡಿದು ಈಗಿನವರೆಗೂ, ಈ ಪ್ರಸ್ತುತ ಶತಮಾನದವರೆಗೂ ನಿಮಗೆ ಇಷ್ಟ ಆಗಿರೋದು ಯಾವ್ದಾದ್ರು ಅಂದ್ರೆ ತುಂಬಾ ರೋಮಾಂಚನಕಾರಿ ಮತ್ತು ಈ ಪ್ರಸ್ತುತ ಯುಗಕ್ಕೆ ಮತ್ತು ಈ ಜನರೇಷನ್ಗೆ ರಿಲೇಟೇಬಲ್ ಆಗುವಂತ ಯಾವ್ದಾದ್ರು ಲವ್ ಸ್ಟೋರಿ ಅಂತ ಈ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು? ಈಗ ಉತ್ತರ ಭಾರತ ಕಡೆ ಹೋದಾಗ ಬಹಳಷ್ಟು ಸಿಗ್ತಾವೆ, ನಮ್ಮ ಇತಿಹಾಸದಲ್ಲಿ ಬಹಳಷ್ಟು ಸಿಗ್ತವೆ. ಈಗ ನಾವು ಆ ಕಡೆ ಹೋಗೋದು ಬೇಡ, ಗೊತ್ತಿದ್ದು ಪದ್ಮಿನಿ ಕತೆ ಇದೆ, ಆಮೇಲೆ ನಮ್ಮ ಪೃಥ್ವಿರಾಜ್ ಚೌಹಾಣ್ ಮತ್ತು ಸಂಯುಕ್ತಳ ಕತೆ ಇದೆ. ನಾನು ಭಾಳಷ್ಟು ಸಲ ಯೂಟ್ಯೂಬ್ನಲ್ಲಿ ಮಾತಾಡಿದ್ದೇನೆ ಅದ್ರ ಬಗ್ಗೆ. ಆದರೆ ಈಗ ನಾನು ಹೇಳೋದೇನೆಂದರೆ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಕಲ್ಯಾಣದ ಚಾಲುಕ್ಯರ ಮನೆತನ ಸ್ಥಾಪಕ ಎರಡನೇ ತೈಲಪ ಅಂತ ಇರ್ತಾನಲ್ಲ, ಎರಡನೇ ತೈಲಪನಿಗಳು ಮೃಣಾಲವತಿ ಅಂತ ಒಬ್ಬಳು ಸಹೋದರಿ ಇರ್ತಾಳೆ, ಮೃಣಾಲವತಿ ಅಂತೇಳಿ. ಆ ಮೃಣಾಲವತಿ ಅಂತವಂಥ ಸಹೋದರಿ ಮಾಳ್ವದ ರಾಜನಾಗಿದ್ದಂಥ ಮೂಂಜ ಅನ್ನುವಂಥವನನ್ನು ಇಷ್ಟಪಡ್ತಾಳೆ, ಮಾಳ್ವದ ರಾಜ ಮೂಂಜ. ಆದರೆ ಆ ಮೂಂಜ ಅನ್ನುವಂಥ ಮಾಳ್ವದ ಅರಸ ಈ ಎರಡನೇ ತೈಲಪನ ಶತ್ರು. ಅದಕ್ಕೆ ಈ ಎರಡನೇ ತೈಲಪ ಹೇಳ್ತಾನೆ ತನ್ನ ಸಹೋದರಿ ಮೃಣಾಲವತಿಗೆ, ಇಲ್ಲ ನೀನು ಅವನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ, ಮದುವೆ ಆಗಬಾರ್ದು ಅಂತೇಳಿ. ಆದರೆ ಅವಳಿಗೇನು, ನಾನು ಅವನು ಮದುವೆ ಆಗಲಿಲ್ಲ ಅಂದರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತೇಳಿ ಅವಳು ಹೇಳ್ತಾಳೆ.
ಅವಳು ಹೇಳಿದಾಗ ಕೊನೆಗೆ ಆ ಹೆಣ್ಮಗಳು ಮೃಣಾಲವತಿ ಅನ್ನೋ ಹೆಣ್ಮಗಳು ಮದುವೆ ಇಲ್ಲದೆ ಹಾಗೆ ಉಳ್ಕೊಳ್ತಾಳೆ. ಅಂದರೆ ಈ ಕಡೆ ತನ್ನ ಅಣ್ಣನ ಮಾತಿಗೂ ಗೌರವಿಸ್ತಾಳೆ, ಈ ಕಡೆಗೆ ಆ ತನ್ನ ಪ್ರೀತಿಯನ್ನು ಕೂಡ ಬಿಟ್ಕೊಡೋದಿಲ್ಲ. ಯಾಕಂದರೆ ನಾವೀಗ ಉತ್ತರ ಭಾರತದಲ್ಲಿ ಭಾಳಷ್ಟು ನೋಡ್ತೀವಿ ಸ್ಟೋರಿಗಳನ್ನು. ಇದೊಂದು ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಇದೊಂದು ಕಥೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಕಲ್ಯಾಣದ ಚಾಲುಕ್ಯರ, ಕನ್ನಡದ ಅರಸರಾಗಿರ್ತಕ್ಕಂಥ ಚಾಲುಕ್ಯರ 2ನೇ ತೈಲಪ್ಪನ ಸಹೋದರಿ ಮೃಣಾಲವತಿ ಬಗ್ಗೆ. ಸರ್, ಈಗ ಉತ್ತರ ಭಾರತ ಅಂತ ಹೇಳಿದ್ರಿ ಸರ್. ಉತ್ತರ ಭಾರತದಲ್ಲಿ ಹರ್ಷವರ್ಧನ ಒಬ್ಬ ರಾಜ ಸರ್. 7ನೇ ಶತಮಾನದಲ್ಲಿ 7ನೇ ಶತಮಾನದಲ್ಲಿ ಹರ್ಷವರ್ಧನ ರಾಜ ಸರ್ ಇಡೀ ಉತ್ತರ ಭಾರತವನ್ನು ಆಳುತ್ತಿದ್ದ, ಉತ್ತರಾಧಿಪತಿ ಎಂಬ ಒಂದು ಪಟ್ಟವನ್ನು ಪಡೆದಿದ್ದ ಸರ್. ಅವನನ್ನ ಸೋಲಿಸಿದಂತಹ ಒಂದು ಕೀರ್ತಿ ದಕ್ಷಿಣಾಧಿಪತಿ ಇಮ್ಮಡಿ ಪುಲಿಕೇಶಿಗೆ. ಅವ್ರ ಬಗ್ಗೆ ಹೇಳ್ಬೋದ? ಈಗ ಇಮ್ಮಡಿ ಪುಲಿಕೇಶಿ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ರಾಜರನ್ನ 3-4 ಟೈಪ್ ನೋಡ್ತೀವಿ. ಒಬ್ಬ ರಾಜ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ಕೊಟ್ಟವನು, ಇನ್ನೊಬ್ಬ ರಾಜ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟು ಅಮೋಘರ್ಷ ನೃಪತುಂಗ ಅಂತ ನೋಡ್ತೀವಿ. ಆದರೆ ಸ್ಪೆಷಲಿ ಈ ತನ್ನ ಸೈನಿಕ ಸಾಧನೆಗಳಿಂದನೇ ಪ್ರಸಿದ್ಧನಾಗಿದ್ದವನು ಇಮ್ಮಡಿ ಪುಲಿಕೇಶಿ. ನಿಜವಾಗ್ಲೂ ಕನ್ನಡಿಗರಿಗೆ ಒಂದು ಐಡೆಂಟಿಟಿ, ಕನ್ನಡದ ಮೊದಲ ರಾಜಮನೆತನ ಕದಂಬರು ಅಂತ ಹೇಳ್ತೀವಿ. ಆದರೆ ಕನ್ನಡಿಗರು ಒಗ್ಗೂಡೋದಕ್ಕೆ ಸ್ಟಾರ್ಟ್ ಆದದ್ದೇ ಈ ಬಾದಾಮಿ ಚಾಲುಕ್ಯರ ಕಾಲದಿಂದ. ಸ್ಪೆಷಲಿ 1ನೇ ಪುಲಿಕೇಶಿ ಮತ್ತು ಅವನ ನಂತರ ಬರ್ತಕ್ಕಂಥ ಕೀರ್ತಿವರ್ಮ, ಮಂಗಳೇಶ ಮತ್ತು ಇಮ್ಮಡಿ ಪುಲಿಕೇಶಿಯಿಂದ. ಓಕೆ, ಈ ಇಮ್ಮಡಿ ಪುಲಿಕೇಶಿ 6,000 ಗಜಪಡೆಯನ್ನು ಹೊಂದಿದ್ದಂಥ ಹರ್ಷವರ್ಧನನ್ನು ಸೋಲಿಸ್ತಾನೆ. 6,000 ಗಜಪಡೆ ಇತ್ತು. ಈಗ ಹರ್ಷವರ್ಧನ್ ಅವನನ್ನು ಸೋಲಿಸ್ತಾನೆ. ಸೋಲಿಸೋದಕ್ಕೆ ಕೆಲವೊಂದಿಷ್ಟು ಯುದ್ಧ ನೀತಿಗಳನ್ನು ಬಳಸಿದ. ಈಗ ಸಿಯುಕಿ ಒಳಗೆ ಹುಯೆನ್ ಸಾಂಗ್ ಒಂದು ಕಡೆ ಹೇಳ್ತಾನೆ, ಅವನ ಆನೆಗಳಿಗೆ ಮತ್ತಿರುವಂಥ ಔಷಧಿಯನ್ನು ಕುಡಿಸಿದ್ರು ಇವರು ಅಂತ ಹೇಳ್ತಾರೆ. ಅದೊಂಥರ ಯುದ್ಧ ನೀತಿನ ತಪ್ಪಂತ ಹೇಳೋಕ್ಕಾಗಲ್ಲ. ಯುದ್ಧ ಅಂದ್ರೆ ಮೋಸ ಇರ್ತಿತ್ತು. ಓಕೆ, ಇದು ಯಾಕಂದ್ರೆ ಚಾಣಕ್ಯ ಕೂಡ ಅದನ್ನ ಹೇಳಿದ್ದು, ಯುದ್ಧದಲ್ಲಿ ನೀನು ಗೆಲ್ಲಬೇಕಂದ್ರೆ ತಂತ್ರ ಮಾಡ್ತೀನೋ ಕುತಂತ್ರ ಮಾಡ್ತೀನೋ ಗೆಲ್ಬೇಕಂತ ಹೇಳಿದ್ದು. ಚಾಣಕ್ಯ, ಇದೊಂಥರ ಚಾಣಕ್ಯ ನೀತಿನ. ಇಲ್ಲಿ ಈ ಇಮ್ಮಡಿ ಪುಲಿಕೇಶಿ ಒಂದು 2-3 ಕಾರಣಗಳಿಗಾಗಿ ನನಗೆ ಬಹಳ ವಿಶೇಷ ಅನ್ನಿಸ್ತಾರೆ. 2-3 ಕಾರಣಗಳಿಗಾಗಿ. ಮೊದಲನೇ ಕಾರಣ ಏನಂತಂದ್ರೆ, ಅವ್ರ ಚಿಕ್ಕಪ್ಪನಿಂದ ರಾಜ್ಯವನ್ನ ಪಡ್ಕೊಂಡಿದ್ದು. ಏನೂ ಇರಲಿಲ್ಲ ಮಂಗಳೇಶನ ಕಡೆಯಿಂದ. ಇವನ ಕಡೆ ಏನೂ ಇರಲಿಲ್ಲ. ಬಾಣವಾಡಿ ಅಂತ ಬರ್ತದೆ ಕೋಲಾರ ಕಡೆಗೆ. ಬಾಣವಾಡಿಯಲ್ಲಿ ಇದ್ದುಕೊಂಡು ಏನೂ ಬ್ಯಾಕಪ್ ಇರಲಾರ್ದೆ, ರಾಜ್ಯದಲ್ಲಿ ಯುವರಾಜನಿದ್ದಾಗ ಸೈನ್ಯವನ್ನು ಕಟ್ಟೋದು ಬೇರೆ, ಬ್ಯಾಕಪ್ ಇರಲಾರ್ದೆ ಅಲ್ಲಿದ್ದುಕೊಂಡು ಸೈನ್ಯವನ್ನು ಕಟ್ಟಿ ಬಂದು ಈತನ ವಿರುದ್ಧ ಹೋರಾಡಿ ಇವನನ್ನು ಸೋಲಿಸ್ತಾನೆ. ಚಿಕ್ಕಪ್ಪ ಮಂಗಳೇಶನನ್ನು ಸೋಲಿಸಿ ಅವನನ್ನು ಸಾಯಿಸ್ತಾನೆ ಎಳ್ಪಟ್ಟು ಸಿಂಬಿಗೆ ಕದನದವರು. ಇದು ಒಂದು, ಅಲ್ಲಿಂದ ಜೀರೋದಿಂದ ಸ್ಟಾರ್ಟ್ ಆಗ್ತದೆ. ಇದು ಒಂದು. ಎರಡನೇದು ಏನಂತಂದ್ರೆ, ಈ ನರ್ಮದಾ ನದಿ ಕಾಳಗದಲ್ಲಿ ಅವನನ್ನು ಸೋಲಿಸಿದ್ರು ಕೂಡ ಕನ್ನಡಿಗರ ವಿಶಾಲ ಹೃದಯ ಎಷ್ಟು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಒಂದು ವೇಳೆ ಇಮ್ಮಡಿ ಪುಲಿಕೇಶಿ ಮನಸ್ಸು ಮಾಡಿದ್ರೆ ಇಡೀ ಉತ್ತರ ಭಾರತವನ್ನು ಗೆಲ್ಲಬಹುದಿತ್ತು. ಯಾಕಂದ್ರೆ ನಾವೀಗ ಅಖಂಡ ಭಾರತ ಆಳಿದ ರಾಜರಲ್ಲಿ ಚಂದ್ರಗುಪ್ತ ಮೌರ್ಯ, ಅಶೋಕ, ಸಮುದ್ರಗುಪ್ತ ಅಂತೆಲ್ಲ ನೋಡ್ತೀವಿ. ಈಗ ಅವ್ರ ಸಾಲಿನಲ್ಲಿ ಸೇರೋದಕ್ಕೆ ಅವಕಾಶ ಇತ್ತು ಪ್ರಾಚೀನ ಕಾಲದಲ್ಲಿ. ಆದರೆ ಯುದ್ಧದಲ್ಲಿ ಹರ್ಷವರ್ಧನ ಸೋತರೂ ಕೂಡ ಅವನ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು, ನರ್ಮದಾ ನದಿಯಿಂದ ಆ ಕಡೆಗೆ ನೀನಿರಪ್ಪ, ಈ ಕಡೆಗೆ ನಾನಿರ್ತೀನಿ, ಇಬ್ಬರಿಗೆ ಇದು ಗಡಿ ಆಗಲಿ ಅಂತೇಳಿ ಅಲ್ಲಿಗೆ ಉಳಿದ್ಬಿಡ್ತಾನೆ ಇಮ್ಮಡಿ ಪುಲಿಕೇಶಿ. ಇದು 2ನೇ ಅಂಶ ಇದು. ಓಕೆ, ಇನ್ನು 3ನೇದು ಏನಂತಂದರೆ, ನಮ್ಮ ಭಾರತದ ಇತಿಹಾಸದೊಳಗೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೌಕಾಪಡೆ ಪಿತಾಮಹ ಅಂತ ಕರಿತೀವಿ. ನಾ ಏನೋ ತಪ್ಪಂತ ಹೇಳಲ್ಲ. ಆದರೆ ಅವ್ರಿಗಿಂತ ಮುಂಚೆ ಚೋಳರು ಕೂಡ ನೌಕಾಪಡೆ ಕಟ್ಟಿದ್ರು. ಚೋಳರಿಗಿಂತ ಮುಂಚೆ ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದಂಥ ರಾಜ ಭಾರತ ಇತಿಹಾಸದೊಳಗೆ ಯಾರಾದರೂ ಇದ್ರೆ ಇಮ್ಮಡಿ ಪುಲಿಕೇಶಿ. ಬಲಿಷ್ಠ ನೌಕಾಪಡೆ 637 ಇಸ್ವಿ 637. ಆ ವರ್ಷ ಅರಬ್ಬರು ಈ ಬಾಂಬೆ ಸಮೀಪದ ಠಾಣಾ ಬಂದರ ಮೇಲೆ ದಾಳಿ ಮಾಡ್ತಾರೆ. ಅರಬ್ಬರು ದಾಳಿ ಮಾಡಿದಾಗ ಅರಬ್ಬರನ್ನು ಹಿಮ್ಮೆಟ್ಟಿಸಿದಂಥ ಇಮ್ಮಡಿ ಪುಲಿಕೇಶಿ ಆ ಬಾಂಬೆ ಸಮೀಪ ಒಂದು ಎಲ್ಪೆಂಟಾ ದ್ವೀಪ ಅಂತ ಬರ್ತದೆ. ಆ ಎಲ್ಪೆಂಟಾ ದ್ವೀಪದೊಳಗೆ ನೌಕಾಪಡೆಯನ್ನು, ಬಲಿಷ್ಠ ನೌಕಾಪಡೆಯನ್ನು ಕಟ್ತಾರೆ. ಈ 3 ಕಾರಣಗಳಿಗಾಗಿ. ಅದರ ಜೊತೆಗೆ ಆ ಸುತ್ತಲಿನ ದೇವಾಲಯಗಳ ನಿರ್ಮಾಣಕ್ಕಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ರಾಜ ಇಮ್ಮಡಿ ಪುಲಿಕೇಶಿ. ಆದರೆ ನನಗೇನಿಸ್ತದೆ, ಈಗ ರಾಜ ಕೆಲವು ಜನ ಸಾಮಂತರಾಗಿದ್ದವರು, ಪಾಳೆಗಾರರಾಗಿದ್ದವರನ್ನು ಕೂಡ ನಾವಿವತ್ತು ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಆ ಪಾಳೆಗಾರರಿಗೆ, ಸಾಮಂತರಿಗೆ ಸಿಕ್ಕಂಥ ಗೌರವ ಒಬ್ಬ ರಾಜನಾದಂಥ ಇಮ್ಮಡಿ ಪುಲಿಕೇಶಿಗೆ ಸಿಗಲಿಲ್ಲ ಗೌರವ. ಯಾಕೆ ಸಿಗಲಿಲ್ಲ ಅಂತಂದಾಗ, ಇಲ್ಲಿ ಏನಾಗಿದೆ, ಇವತ್ತು ವಾಸ್ತವ ಹೇಳ್ತಾ ಇದ್ದೀನಿ, ಸ್ಪೆಷಲಿ ಇನ್ ಕರ್ನಾಟಕ. ಆ ವ್ಯಕ್ತಿದ ಜಾತಿ ಗೊತ್ತಿತ್ತು ಅಂದರೆ ಆ ಟೈಮ್ನಾಗ ಅಟ್ಲೀಸ್ಟ್ ಆ ಜಾತಿಯವರಾದರೂ ಅವನನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಸ್ಟ್ಯಾಚ್ಯೂ ಕೂಡಿಸ್ತಾರೆ ಅಥವಾ ಜಯಂತಿಗಳನ್ನು ಮಾಡ್ತಾರೆ. ಬಹುಶಃ ನನಗೇನು ಅನಿಸ್ತದೆ, ಇಮ್ಮಡಿ ಪುಲಿಕೇಶಿದು ಜಾತಿ ಗೊತ್ತಿರಲಿಲ್ಲ. ಇದು ಹಾರ್ಡ್ ಟ್ರುತ್ ಇದು. ಈಗ ಕೆಲವು ಜನರಿಗೆ ಅನಿಸ್ಬೋದು ಇವ್ರನ್ನ ಬೇರೆ ಹೇಳಕತ್ತಾರಂತ. ಬಹುಶಃ ಗೊತ್ತಿದ್ರೆ ಇಷ್ಟೊತ್ತಿಗೆ ಆ ಸಮುದಾಯದವರಾದರೂ ಇಮ್ಮಡಿ ಪುಲಿಕೇಶಿ ಕೀರ್ತಿ ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ರು ಅಂತ. ಅದು ಬಹಳ ನಿಜವಾಗ್ಲೂ ಕನ್ನಡತನಕ್ಕೆ ಒಂದು ಗೌರವ ತಂದು ಕೊಟ್ಟವನೇ ಇಮ್ಮಡಿ ಪುಲಿಕೇಶಿ. ಮತ್ತು ನಾವಿವತ್ತು ಸಾವಿರಾರು ಕನ್ನಡ ಶಾಸನ ನೋಡ್ತಾ ಇದ್ದೀವಲ್ಲ, ಮೊದಲು ಕದಂಬರ ಕಾಲದಲ್ಲಿ ಕೂಡ ಬಂದು, ಆದರೆ ಕನ್ನಡ ಶಾಸನಗಳ ಪ್ರೌಢಾವಸ್ಥೆಗೆ ತಲುಪಿದ್ದು ಇವ್ರ ಕಾಲದಲ್ಲಿ. ಎಂಥ ನೀತಿ ಅಂದರೆ, ಒಂದು ಇಮ್ಮಡಿ ಪುಲಿಕೇಶಿದು ಜೊತೆ ನಿಂತರೆ ಪ್ರೀತಿಸು, ಬೆನ್ನಿಗೆ ನಿಂತರೆ ರಕ್ಷಿಸು, ಎದುರು ನಿಂತರೆ ಶಿಕ್ಷಿಸು, ಈ ನೀತಿಯನ್ನು ಅನುಸರಿಸಿದಂಥ ಒಬ್ಬ ರಾಜ ಈ ಇಮ್ಮಡಿ ಪುಲಿಕೇಶಿ.
ಎಸ್ ನಿಜ ಸರ್, ಅಮೇಜಿಂಗ್ ಸರ್, ಅಮೇಜಿಂಗ್ Thank you. ಸ್ಟೋರಿ ಇಮ್ಮಡಿ ಪುಲಕೇಶಿ ಎಸ್ ಇನ್ನೂ ಇಮ್ಮಡಿ ಪುಲಿಕೇಶಿ ಬಗ್ಗೆನೇ ನಾವೊಂದು 8-10 ಎಪಿಸೋಡ್ಸ್ ಅನ್ನ ಮಾಡ್ಬೋದು, ಅಷ್ಟು ಸ್ಟೋರಿ ಇದೆ ಅದು. ಹೌದು ಸರ್, ಹಾ, ನಿಮ್ದೊಂದು ವಿಡಿಯೋ ನೋಡಿದ್ದೆ ಆ ಒಂದು ವಿಡಿಯೋ ಅದರಲ್ಲೂ ಕೂಡ ನಾನು ಒಂದಿಷ್ಟು ಶಾರ್ಟ್ ಆಗಿನೇ ತಗೊಂಡಿದ್ದೆ, ಯಾಕಂದ್ರೆ ಎಲ್ಲವನ್ನು ಅಷ್ಟು ಹೇಳಿದ್ರೆ ಬಹಳ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಎಸ್ ಸರ್, ಒಂದು ಈ ನಮ್ಮ ಪಾಡ್ಕಾಸ್ಟ್ ಒಂದು ಎಪಿಸೋಡ್ ಆಗಿಬಿಡುತ್ತೆ ಸರ್. ಎಸ್ ಅದು ಇಮ್ಮಡಿ ಪುಲಿಕೇಶಿದೆ ಆಗುತ್ತೆ. ಎಸ್ ಓಕೆ. ಈ ನಮ್ಮ ಪಾಡ್ಕಾಸ್ಟ್ ಎಪಿಸೋಡ್ ಅಲ್ಲಿ ಸರ್ ಒಂದೆರಡು ಸೆಗ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಒಂದು ರ್ಯಾಪಿಡ್ ಫೈರ್ ಸೆಗ್ಮೆಂಟ್ ಅಂತ ಸರ್. ನಾ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ಸರ್, ನೀವು ವಿದಿನ್ 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬೇಕು ಸರ್. ನಮ್ಮ ಸಣ್ಣ ಪ್ರಶ್ನೆಗೆ ನಿಮ್ಮ ಫನ್ ಉತ್ತರ ಅಂತ ಹೇಳಿ ಸರ್. ಓಕೆ ಸರ್. ಓಕೆ. ಪ್ರಾಚೀನ ಇತಿಹಾಸದಲ್ಲಿ ಏನಾದರೂ ಇನ್ಸ್ಟಾಗ್ರಾಮ್ ಆಪ್ ಇದ್ದಿದ್ರೆ ಅತಿ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವಂತ ರಾಜ ಯಾರಾಗ್ತಿದ್ರು ಅಂತ? ಕರ್ನಾಟಕದಲ್ಲಿ ಅಂತಂದ್ರೆ ಇಮ್ಮಡಿ ಪುಲಿಕೇಶನ್ ಆಗ್ತಿದ್ರು, ಡೌಟೇ ಇಲ್ಲ ಅದರಲ್ಲಿ ಏನು ಕೂಡ. ಎಸ್ ನಿಜವಲ್ಲ, ನೀವು ಇನ್ನಾಗ ಹೇಳಿರೋ ಕತೆ ನೋಡಿದ್ರೆ ಅವ್ರಿಗೆ ಅತಿ ಹೆಚ್ಚು ಫಾಲೋವರ್ಸ್ ಆಗ್ತಿದ್ರು. ಎಸ್ ಎಸ್. ಪ್ರಾಚೀನ ಇತಿಹಾಸದಲ್ಲಿ ಏನಾದ್ರು ಟ್ರೋಲ್ ಪೇಜಸ್ ಗಳು ಇದ್ದಿದ್ರೆ, ಯಾಕಂದ್ರೆ ಸರ್ ನಾವು ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಇಸ್ ಸ್ಟ್ರಾಂಗೆಸ್ಟ್ ವೆಪನ್ ಆಗಿಬಿಟ್ಟಿದೆ ಸರ್. ಈ ಪೊಲಿಟಿಕಲಿ ಒಂದು ದೇಶದ ಆಡಳಿತವನ್ನು ನಡೆಸುವಂತಹ ರಾಜಕೀಯ ಪಕ್ಷಗಳು ಸಹ ಈ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊತಿದಾವೆ ಅಂತ ಬಳಸ್ಕೊಳ್ತಾರೆ, ಭಯ ಕೂಡ ಪಡ್ತಾ ಇದ್ದಾರೆ. ಭಯನು ಸರ್. ಓಕೆ. ಅಂತಹದ ಒಂದು ಟ್ರೋಲ್ ಪೇಜಸ್ಗಳು ಈಗಿನ ಸೋಷಿಯಲ್ ಮೀಡಿಯಾದ ವಿಮರ್ಶಕರಂತೆ ಇವ್ರನ್ನ ಕರಿಬಹುದು ಸರ್, ಟ್ರೋಲ್ ಮೀಡಿಯಾದವ್ರನ್ನ. ಆ ಪ್ರಾಚೀನ ಇತಿಹಾಸದಲ್ಲಿ ಇದ್ದಿದ್ರೆ ಯಾವ ಒಬ್ಬ ರಾಜ ಅಥವಾ ಯಾವ ಒಬ್ಬ ಪ್ರಜೆ ಆಗಿರ್ಬೋದು, ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಯಾವ ಅತಿ ಹೆಚ್ಚು ಟ್ರೋಲ್ ಒಳಗಾಗ್ತಿದ್ದ ಅಂತ ನಿಮ್ಗೆ ಈ ಪ್ರಾಚೀನ ಕಾಲ ಅಂತ ನೋಡಿದಾಗ ಹಿಂಗ ಒಬ್ಬ ಸಮುದ್ರಗುಪ್ತನ ಒಬ್ಬ ಮಗ ಇರ್ತಾನೆ, ರಾಮಗುಪ್ತ ಅಂತೇಳಿ. ಬಹುಶಃ ನನಗನ್ನಿಸ್ತದೆ ಅವನೇ ಅತಿ ಹೆಚ್ಚು ಟ್ರೋಲ್ ಒಳಗಾಗ್ತಿದ್ದ. ಯಾಕಂತಂದ್ರೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಸಮುದ್ರಗುಪ್ತ ನಿಧನ ಹೊಂದಿದ ನಂತರ ಆಡಳಿತಕ್ಕೆ ಬರ್ತಾನೆ ರಾಮಗುಪ್ತ. ಭಾಳ ಜನರಿಗೆ ಅವನ ಹೆಸರು ಗೊತ್ತಿಲ್ಲ, ಯಾಕಂದ್ರೆ 3 ತಿಂಗಳು ಆಡಳಿತ ಮಾಡಿದ ಅವನು. ಆ ರಾಮಗುಪ್ತ ಆಡಳಿತ ಮಾಡೋ ಟೈಮ್ನೊಳಗೆ ಅವರಪ್ಪ ಎಂತ ಬೆಂಕಿ ಅಂತ ರಾಜ. ಆ ಸಮುದ್ರಗುಪ್ತನ ಮಗನಾಗಿರುವಂಥ ರಾಮಗುಪ್ತ ಆಡಳಿತ ಮಾಡುವಾಗ ಶಕರ ರಾಜ ರುದ್ರಸೇನ ಬಂದು ಇವನನ್ನು ಸೋಲಿಸಿ ರಾಜ್ಯ ವಶಪಡಿಸ್ಕೊಂಡು ಬಿಡ್ತಾನೆ. ಈ ರಾಮಗುಪ್ತನಿಗೆ ಒಬ್ಬಳು ಹೆಂಡತಿ ಇದ್ದಳು, ಧ್ರುವದೇವಿ ಅಂತೇಳಿ. ಈ ರಾಮಗುಪ್ತ ತನ್ನ ಹೆಂಡತಿಯನ್ನು ಅವನಿಗೆ ಬಿಟ್ಟುಕೊಟ್ಟು ರಾಜ್ಯವನ್ನ ಮರಳಿ ಪಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾನೆ. ಡೆಫಿನೆಟ್ಲಿ ಅವತ್ತಿನ ಕಾಲದಲ್ಲಿ ಇವನೇ ಹೆಚ್ಚು ಟೋಲ್ ಒಳಗಾಗ್ತಿದ್ದ ಅಂತ ನನಗೆ ಅನಿಸ್ತದೆ. ಆದ್ರೆ ಆ ಟೈಮ್ನಾಗ ಇವನು ತಮ್ಮ ಇರ್ತಾನೊಬ್ಬ, 2ನೇ ಚಂದ್ರಗುಪ್ತ. ಅವ ಬಂದು ಇವನನ್ನೂ ಕೊಂದಾಕಿ ಸೋಲಿಸಿ ಅವಳನ್ನು ಬಿಡಿಸ್ಕೊಂಡ್ ಬರ್ತಾನೆ. ಅದರ ದೌರ್ಭಾಗ್ಯ ಅವಳನ್ನು ಅವ ಮದುವೆ ಆಗಿಬಿಡ್ತಾನೆ. ಆ ಧ್ರುವದೇವಿಯನ್ನು ಅವ ಮದುವೆ ಆಗ್ತಾನೆ. ಅಲ್ಲಿ ಬಹುಶಃ ಇದ್ದಿದ್ರೆ ಇವ್ರು ಟ್ರೋಲ್ ಒಳಗಾಗ್ತಿದ್ರು ಅಂತ ಅನಿಸ್ತದೆ ನನಗೆ ಇದನ್ನ ನೋಡಿದಾಗ. ಎಸ್ ಸರ್, ಪ್ರಾಚೀನ ಇತಿಹಾಸದಲ್ಲಿ ತುಂಬಾ ಅಂಡರ್ ರೇಟೆಡ್ ಕಿಂಗ್ ಅಂತ ಯಾರು ಅನ್ಸ್ಕೊಂಡಿರ್ಬೋದು ಸರ್? ಎಸ್, ಯಾಕಂದ್ರೆ ಅಂಡರ್ ರೇಟೆಡ್ ಅಂತ ನಾವು ನೋಡಿದಾಗ ಈಗ ಎಷ್ಟೋ ಜನ ರಾಜರಿಗೆ ಸಿಗಬೇಕಾದ ಗೌರವ ಸಿಕ್ಕಿದೆ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅಂದ್ರೆ ಅವ್ರ ಬಗ್ಗೆ ಜನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಈ ಬಾದಾಮಿ ಚಾಲುಕ್ಯರೊಳಗೇನೆ ನಾ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಆ ರೀತಿಯಾದಂಥ ಸಾಧನೆ ಇದೆ, ಬೇರೆದವ್ರು ಇಲ್ಲ ಅಂತಲ್ಲ. ಇಮ್ಮಡಿ ಪುಲಿಕೇಶಿಯ ಮರಿಮೊಮ್ಮಗ 2ನೇ ವಿಕ್ರಮಾದಿತ್ಯ ನಿಜವಾಗಿಯೂ ಪುಲಿಕೇಶಿಗಿಂತ ಪ್ರಬಲನಾಗಿದ್ದವನು. 2ನೇ ವಿಕ್ರಮಾದಿತ್ಯ. ಈ ಪುಲಿಕೇಶಿಯ ಸೋಲಿಗೆ ಕಾರಣ ಆದಂಥ ಪಲ್ಲವರು. 2ನೇ ವಿಕ್ರಮಾದಿತ್ಯ ತನ್ನ ಆಡಳಿತಾವಧಿಯೊಳಗೆ 733 to 733 ಇಂದ 745 ಆಡಳಿತ ಮಾಡ್ತಾನಾತ. 2ನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಾಳಿ ಮಾಡಿ ಪಲ್ಲವರನ್ನು ನಂದಿವರ್ಮ ಎಂಬಾತನನ್ನು ಸೋಲಿಸಿ ಅವರಿಂದ ಕಂಚಿಯನ್ನು ಗೆದ್ದುಕೊಂಡು ಕಂಚಿಗೆ ಏನೂ ಹಾನಿ ಮಾಡಲಾರದೆ ಕಂಚಿಯ ಕೈಲಾಸನಾಥ ದೇವಾಲಯದೊಳಗೆ ಶಾಸನವನ್ನು ಹೊರಡಿಸಿ ಅದೇ ದೇವಾಲಯಕ್ಕೆ ದಾನ ಕೊಟ್ಟು ತನ್ನನ್ನು ತಾನು ಕಂಚಿಯ ಗೊಂಡ ಅಂತ ಕರ್ಸ್ಕೊಳ್ತಾನೆ. 2ನೇ ವಿಕ್ರಮಾದಿತ್ಯ ಅನ್ನುವಂಥ ರಾಜ. ಅವನ ಹೆಂಡತಿಯರು 2 ಜನ, ಲೋಕಮಾದೇವಿ ಮತ್ತು ತ್ರೈಲೋಕಮಾದೇವಿ 2 ಜನ. ಪಟ್ಟದ ಕಲ್ಲಿನೊಳಗೆ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಾಲಯ ಕಟ್ತಾರೆ. ಆದರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಗೊತ್ತಿದ್ದಷ್ಟು ಕೂಡ ಅವನ ಬಗ್ಗೆ ಗೊತ್ತಿಲ್ಲ. ಅಫಘಾನಿಸ್ತಾನದವರೆಗೆ ತನ್ನ ದಂಡಯಾತ್ರೆ ಕೈಗೊಳ್ಳುವ ಪ್ರಯತ್ನ ಮಾಡಿದವನು 2ನೇ ವಿಕ್ರಮಾದಿತ್ಯ. ಅಲ್ಲಿವರೆಗೆ ಹೋಗ್ತಾನ ಆತ. ಎಸ್, ಯಾರು? 2ನೇ ವಿಕ್ರಮಾದಿತ್ಯ. ಅವನು ಬಾದಾಮಿ ಚಾಲುಕ್ಯರೊಳಗೇನೆ ಬರ್ತಾನೆ. ಅವನು ಸಿದ್ದಣ್ಣ ದಳವಾಯಿ ಸರ್ ಅವರಿಗೆ ಹೆಂಡತಿಯಾಗಿ ಬರೋರು ಇದೇ ಕ್ವಾಲಿಟೀಸ್ ಇರಬೇಕಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದೇ ಕ್ವಾಲಿಟೀಸ್ ಇರಬೇಕಂತ ಅನ್ನೋದಕ್ಕಿಂತನೂ ಅವರು ಸೊಸೆಯಾಗಿ ಬರೋದಕ್ಕಿಂತ ಹೆಚ್ಚಾಗಿ ಮಗಳಾಗಿ ಬರ್ಬೇಕು ಆ ಥರ. ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಮತ್ತು ನಾವು ಸೋಷಿಯಲ್ ಲೈಫ್ ಇರೋದ್ರಿಂದಾಗಿ ನಮಗೆ ಸಪೋರ್ಟಿವ್ ಆಗಿರುವಂಥವ್ರಾದರೆ ಭಾಳ ಅನುಕೂಲ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅದೇ ಥರ ಏನಿಲ್ಲ. ಎಸ್, ಇಷ್ಟೇ ಮೇನ್ ಸರ್. ಕೂಡು ಕುಟುಂಬದಲ್ಲಿ ಒಬ್ಬ ಸೊಸೆಯಾಗಿ. ಸರ್, ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅಂತ ಬಂದಾಗ, ಟೈಮ್ ಟ್ರಾವೆಲ್ ಅಂದ್ರೆ ನಾವು ಯಾವ್ದಾದ್ರು ಒಂದು ಪ್ಲೇಸ್ಗೆ ಹಿಂದಕ್ಕೆ ಹೋಗೋದೋ ಒಂದು ಕಾನ್ಸೆಪ್ಟ್ ಸರ್. ಅದು ನಿಜಾನೋ ಸುಳ್ಳು ನಂಗೂ ಗೊತ್ತಿಲ್ಲ ಸರ್. ಬಟ್ ಆ ಕಾನ್ಸೆಪ್ಟ್ ಪ್ರಕಾರ ನೀವೇನಾದ್ರೂ ಪ್ರಾಚೀನ ಇತಿಹಾಸದಲ್ಲಿ ಈಗಿನಿಂದ ಹಿಡಿದು ಒಟ್ಟು ಪ್ರಾಚೀನ ಇತಿಹಾಸದವರೆಗೂ ಯಾವ್ದಾದ್ರು ಒಂದು ರಾಜ ಮನೆತನಕ್ಕೆ ಹೋಗಿ ಅಲ್ಲಿ ಸಾಮಾನ್ಯ ಪ್ರಜೆಯಾಗಿ ನಾನು ಬಾಳ್ತೀನಿ, ಆ ಪ್ರದೇಶ ನನಗೆ ತುಂಬಾ ಇಷ್ಟ ಆಗ್ತಿತ್ತು ಅನ್ನೋಂತ ಯಾವ್ದಾದ್ರು ಒಂದು ರಾಜ ಮನೆತನ? ಎಸ್, ವಿಜಯನಗರದ ಹಂಪಿ. ಏನು ಹಕ್ಕಬುಕ್ಕರು ಕಟ್ಟಿದಂಥ ಸಾಮ್ರಾಜ್ಯ ಇದೆ, ಆ ಹಕ್ಕಬುಕ್ಕರು ಕಟ್ಟಿದಂಥ ಸಾಮ್ರಾಜ್ಯ, ಆಮೇಲೆ ಕೃಷ್ಣದೇವರು ಆಳಿದಂಥ ಸಾಮ್ರಾಜ್ಯ. ಒಂದು ವೇಳೆ ಹಿಂದಿನ ಕಾಲಕ್ಕೆ ಹೋಗೋ ಏನು ಚಾನ್ಸ್ ಇದ್ದಿದ್ರೆ ನಾವು ಅಲ್ಲಿಗೆ ಹೋಗ್ಬೋದು. ಯಾಕಂತಂದರೆ ಈ ಹಾಳಾದ ಹಂಪಿಯನ್ನು ನೋಡೋದಕ್ಕೆ ಹೋದ್ರೂ ಏನೋ ಒಂಥರ ಭಾವನೆ ಬರ್ತದೆ. ಇನ್ನು ಅತ್ಯಂತ ವೈಭವದಿಂದ ಮೆರೆಯುತ್ತಿದ್ದಂಥ ಟೈಮ್ನಾಗ ಹಂಪಿ ಯಾವ ರೀತಿಯಾಗಿರ್ಬೋದು
ಅನ್ನೋದನ್ನು ನೋಡಿದಾಗ ಒಂದು ವೇಳೆ ಅಂಥ ಅವಕಾಶ ಏನಾದರೂ ಸಿಕ್ಕರೆ ಡೆಫಿನೆಟ್ಲಿ ನಾವು ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಆ ಥರ ಇಷ್ಟ ಆಗೋಕೆ ಏನು ಕಾರಣ? ಇಷ್ಟ ಆಗೋದಕ್ಕೆ ಕಾರಣ ಏನಂತಂದರೆ, ಒಂದು ಕಡೆಗೆ ದೆಹಲಿಯಲ್ಲಿ ಮೊದಲು ಸುಲ್ತಾನರ ಆಡಳಿತ, ನಂತರ ಮೊಘಲರ ಆಡಳಿತ ಇತ್ತು. ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯಿತು. ಅಲ್ಲಿಂದ 11 ವರ್ಷಗಳ ನಂತರ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸುತ್ತೆಲ್ಲ ಶಾಹಿ ಸುಲ್ತಾನರ ಆಡಳಿತ ನಡೆಯುವಂಥ ಟೈಮ್ನೊಳಗೆ ಇಲ್ಲಿಯೂ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಹಕ್ಕ ಬುಕ್ಕ. ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲದೆ ಆ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಅಷ್ಟೇ ಅಲ್ಲದೆ ಒಂದಿಷ್ಟು ಕಥೆಗಳನ್ನು ನಾವೆಲ್ಲ ಕೇಳಿರ್ತೀವಿ, ವಿದೇಶಿಗರು ಬರೆದಿರ್ತಕ್ಕಂಥ ಕಥೆಗಳು. ಅವ್ರು ಹೇಳ್ತಾರೆ, ಇಲ್ಲಿನ ಹಾದಿ ಬೀದಿಗಳಲ್ಲಿ, ಮುಕ್ತ ಮಾರುಕಟ್ಟೆಗಳಲ್ಲಿ ಚಿನ್ನಾಭರಣಗಳನ್ನು ಸೇರುಗಳಲ್ಲಿ ಅಳೆದು ಮಾರಲಾಗ್ತಿತ್ತು ಅಂತ ಹೇಳ್ತಾರೆ ಅವರು. ಅಂದರೆ ಅವತ್ತಿನ ಕಾಲದಾಗ ಸುತ್ತೆಲ್ಲ ಆ ರೀತಿಯಾದ ಇಂಥದ್ದು ಟೈಮ್ನಾಗ ಇವರು ಆ ರೀತಿಯ ಸಂಪತ್ತು ಹೊಂದಿರತಕ್ಕಂಥ ರಾಜ್ಯವನ್ನು ಕಟ್ಟಿದರು. ಇನ್ನು ಎರಡನೇದಂತಂದರೆ, ಹಾಳಾದ ಹಂಪಿಯನ್ನು ನೋಡೋದಕ್ಕೆ, ಹಾಳಾದ ಹಂಪಿ ಇಲ್ಲರೂ ಎಲ್ಲ ಸ್ಮಾರಕ ನೋಡೋದಕ್ಕೆ 1 ತಿಂಗಳು ಬೇಕು ಇವತ್ತು. ಹಾಳಾದ ಹಂಪಿ ನೋಡೋದಕ್ಕೆ 1 ತಿಂಗಳು ಬೇಕಾಗಬೇಕಾದ್ರೆ ಅಂಥ ಒಂದು ದೊಡ್ಡ ರಾಜಧಾನಿಯನ್ನು ಕಟ್ಟೋದಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿರಬೇಕು ಮತ್ತು ಅವ್ರಿಗೆ ಎಷ್ಟು ಪೇಷನ್ಸ್ ಇರ್ಬೋದು ಅನ್ನೋದು. ಆ ಕಾರಣಕ್ಕಾಗಿ ನಾವು ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಹಂಪಿ, ಒಂದು ವೇಳೆ ಅಂಥ ಒಂದು ಏನಾದರೂ ಅವಕಾಶ ಸಿಕ್ಕರೆ ಹಂಪಿ. ಸರ್, ಹಾಗೆ ಇವಾಗ ಸರ್ ನಿಮ್ಮ ಇನ್ಸ್ಟಿಟ್ಯೂಟ್ ಮುಖಾಂತರ, ನಿಮ್ಮ ಇನ್ಸ್ಟಿಟ್ಯೂಟ್ ನಿಂತರ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಜಯನಗರದಲ್ಲಿ ನಿಂತರ ನೀವು ನಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೆ, ನೆಹರು ನಗರಿಗೆ ಬರ್ಬೇಕಾದ್ರೆ ಸರ್, ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ನಿಮ್ಗೆ ಏನಾದ್ರು ಒಂದು ವರ ಕೊಟ್ರೆ ನೀವ್ ಏನ್ ಕೇಳ್ಕೋಬಹುದು ಸರ್? ಈಗ ನನಗಂತೂ ನಾನು ಏನ್ ಕೇಳಕ್ ಹೋಗಲ್ಲ. ನಮ್ಮ ಸಣ್ಣ ಪ್ರಶ್ನೆಗೆ ನಿಮ್ಮ ಫನ್ ಉತ್ತರ. ಎಸ್, ಈಗ ನಾನು ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ, ಈ ಯಂಗ್ ಜನರೇಷನ್ಗೆ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ತಾಳ್ಮೆ ಕೊಡಪ್ಪ, ಅದ್ರ ಜೊತೆಗೆ ಕ್ರಿಯೇಟಿವಿಟಿಯನ್ನು ಕೊಡೋ, ಕ್ರಿಯೇಟಿವಿಟಿ ಐತಿ, ಇರೋ ಕ್ರಿಯೇಟಿವಿಟಿ ಬೆಳೆಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ. ನನಗಂತೂ ಏನು ಕೇಳಕ್ ಹೋಗೋದಿಲ್ಲ ನಾನು ಇವಾಗ. ಎಸ್, ಹಿಸ್ಟ್ರಿ ವಿಷಯಗಳು ಸಂಸತ್ತಿನಲ್ಲಿ ಚರ್ಚೆ ಆಗೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇತಿಹಾಸ ಆಗಿರ್ಬೋದು, ಸಮಾಜ, ಆರ್ಥಿಕತೆ, ವಿಜ್ಞಾನ, ಇದೆಲ್ಲದರ ಬಗ್ಗೆ ಚರ್ಚೆ ಆಗಲೇಬೇಕು, ಆಗಬಾರ್ದಂತಲ್ಲ. ಆದರೆ ಈ ನಿಮ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ. ನಿಜವಾಗ್ಲೂ ಹೆಂಗಾಗಿದೆ ಅಂತಂದರೆ, ಇವತ್ತು ನಿಜವಾಗಿಯೂ ಚರ್ಚೆ ಆಗಬೇಕಾಗಿರೋದು ಎಜುಕೇಷನ್ನು, ಆರ್ಥಿಕ ಬೆಳವಣಿಗೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇದೆಲ್ಲ ಚರ್ಚೆ ಆಗಬೇಕು. ಇತಿಹಾಸ ಅದೇನು ಹೇಳ್ತಾರೆ, ಊಟದಲ್ಲಿ ಉಪ್ಪಿನಕಾಯಿ ಇರಬೇಕು ಅಲ್ಲಿ. ಆದರೆ ಕೆಲವು ಜನ ಮಾಡ್ತಾರೆ ಉಪ್ಪಿನಕಾಯಿನ ಊಟ. ಎಷ್ಟೋ ದಿನ ಸಂಸತ್ತಿನ ಚರ್ಚೆಗಳನ್ನು ನೋಡಿದ್ದೀನಿ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನೆಲ್ಲ ಡಿಸ್ಕಷನ್ ಮಾಡೋದ್ಬಿಟ್ಟು ಹಳೆ ಕಾಲದ್ದು. ಈಗ ಎಕ್ಸಾಂಪಲ್, ಕೆಲವು ಜನ ಔರಂಗಜೇಬ್ನನ್ನು ಬೈಬೋದು, ಇನ್ನೊಬ್ರು ಛತ್ರಪತಿ ಶಿವಾಜಿಯನ್ನು ಹೊಗಳ್ಬೋದು, ಒಬ್ರು ಯಾರೋ ಮತ್ತೊಬ್ರು ಬೈಬೋದು, ಮತ್ತೊಬ್ರು ಹೊಗಳ್ಬೋದು. ಇಷ್ಟೆಲ್ಲ ಆಗೋದ್ರಿಂದ ನಮ್ಮ ಫ್ಯೂಚರ್ಗೆ ಏನು ಲಾಭ ಆಗ್ತಾ ಇದೆ? ನಾವೀಗ ದೇಶವನ್ನು ಕಟ್ಟಬೇಕಾಗಿದೆ, ಹಿಂದಕ್ಕೆ ಹೊಂಟಿಲ್ಲ ನಾವೀಗ. ಎಲ್ಲಿಗೆ ಹೋಗ್ಬೇಕಾಗಿದೆ? ನಾವೀಗ ಮುಂದಕ್ಕೆ ಹೋಗ್ಬೇಕಾಗಿದೆ. ಮತ್ತು ಇನ್ನೊಂದು, ಆಯಿತು ಚರ್ಚೆ ಮಾಡಲಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಏನಾಗ್ತಾ ಇದೆ ವಾಸ್ತವ? ಅರೆಬರೆ ಜ್ಞಾನ ಇಟ್ಕೊಂಡು ಚರ್ಚೆ ಆಗ್ತಾ ಇದೆ. ಅರೆಬರೆ ಜ್ಞಾನ. ನಾನು ಇತ್ತೀಚೆಗೆ ಒಂದು TV ಒಳಗೆ ಪ್ಯಾನಲ್ ಡಿಸ್ಕಷನ್ ನೋಡ್ತಾ ಇದ್ದೀನಿ. ಪ್ಯಾನಲ್ ಡಿಸ್ಕಷನ್ ನೋಡ್ತಿರ್ಬೇಕಾದ್ರೆ ಒಬ್ಬ ಆ್ಯಂಕರ್ ಇದ್ದಾರೆ, ಇನ್ನು ಒಂದು ಪಾರ್ಟಿಯವರು ಒಂದು ಪಾರ್ಟಿಯವ್ರ ಕಡೆ ಕೂತಿದ್ದಾರೆ. ಒಂದು ಪಾರ್ಟಿ ಅವನೇನು ಹೇಳ್ತಾನೆ ಅಂತಂದರೆ, ನಿಮ್ಮ ಟಿಪ್ಪು ಸುಲ್ತಾನ ನಮ್ಮ ಸಂಗೊಳ್ಳಿ ರಾಯಣ್ಣನ ಅಪಹರಿಸ್ಕೊಂಡು ಹೋಗಿದ್ದ ಅಂತ ಹೇಳ್ತಾನೆ. ಹೇಳಿದಾಗ ಅವ ಹೇಳ್ತಾನೆ, ಎಲ್ಲಿ ದಾಖಲೆ ಕೊಡ್ರಿ ಅಂತ ಕೇಳ್ತಾನೆ. ಅಲ್ರಿ, ಟಿಪ್ಪು ಸುಲ್ತಾನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 1798, ಟಿಪ್ಪು ಸುಲ್ತಾನ ಸತ್ತದ್ದು 1799. ಅಂದರೆ ಟಿಪ್ಪು ಸತ್ತಾಗ ಸಂಗೊಳ್ಳಿ ರಾಯನಿಗೆ 1 ವರ್ಷ ವಯಸ್ಸು. ಆ 1 ವರ್ಷದ ಮಗುನ ಅಪಹರಿಸ್ಕೊಂಡು ಹೋಗೋದು ಸಾಧ್ಯ ಐತೆ? ಇಷ್ಟಾದರೂ ಅದ್ರ ಬಗ್ಗೆ ಜ್ಞಾನ ಬೇಕಲ್ಲ. ಈ ಜ್ಞಾನ ಇದ್ದವರು ಚರ್ಚೆ ಮಾಡಿದರೆ ಓಕೆ. ಈ ಹಾಫ್ ನಾಲೆಜ್ ಇಟ್ಕೊಂಡು ಚರ್ಚೆ ಮಾಡೋದ್ರಿಂದಾಗಿ ಅದರಿಂದ ಹಾನಿ ಆಗ್ತಾ ಇದೆ ಹೊರತು ಲಾಭ ಅಂತೂ ಆಗ್ತಾ ಇಲ್ಲ. ಈ ಕೆಲವೊಂದು ವಿಷಯಗಳು ಇತಿಹಾಸದಲ್ಲಿರೋ ಚರ್ಚೆ ಆಗಲೇಬೇಕು. ಇತ್ತೀಚೆಗೆ POK ಬಗ್ಗೆ, ನಾವೀಗ POK ಬಗ್ಗೆ ಆಗಬೇಕು. ಯಾಕಾಯಿತು, ಏನಾಯ್ತು, ಆಗಬೇಕು. ಅದರ ವಿಷಯ ಇಟ್ಕೊಂಡು ಆಗೋಕ್ಕಿಂತ ಹೆಚ್ಚಾಗಿ ವಸ್ತುನಿಷ್ಠ ವಿಷಯಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನಾಗ್ತಾ ಇದೆ, ಈ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಹೇಳ್ತೀವಲ್ಲ ನಾವೀಗ, ಅಂಥವೇ ಜಾಸ್ತಿ ಆಗ್ತಾ ಇದೆ ಸಂಸತ್ತಿನಲ್ಲಿ ಚರ್ಚೆಗಳು ಸರ್. ನಿಜ ಸರ್, ಈ ಬರೀ ನಮ್ಮ ಈ ಸಂಸತ್ತಿನಲ್ಲಿ ಯಾವುದೇ ಚರ್ಚೆಗಳನ್ನು ನೋಡಿದ್ರೆ ಕೆಲವೊಬ್ಬರನ್ನ ಟೀಕೆ ಇರ್ಬೋದು, ಕೆಲವೊಬ್ಬರನ್ನ ಪ್ರಶಂಸೆಗಳು, ಈ ತರದ ಇದನ್ನು ಬಿಟ್ಟರೆ ಇಲ್ಲ. ಇಲ್ಲಿ ಏನಿಲ್ಲ ಸಮಸ್ಯೆ. ಹೊಗಳಿಕೆನೂ ಕೆಟ್ಟದ್ದೇ, ಟೀಕೆನೂ ಕೆಟ್ಟದ್ದೇ, ವಿಮರ್ಶೆ ಆಗಬೇಕು. ಎಸ್ ಸರ್, ನಿಜ ಸರ್, ವಿಮರ್ಶೆ ಆಗಬೇಕು. ಹೊಗಳಿಕೆನೂ ಕೆಟ್ಟದ್ದೇ. ಸಂಪೂರ್ಣ ಹೊಗಳಿದ್ರೆ ಅದು ಸಂಪೂರ್ಣ ಕೆಟ್ಟದ್ದು, ಅದಕ್ಕೆ ಅದರಷ್ಟು ದೊಡ್ಡ ಡೇಂಜರಸ್ ಯಾವುದೂ ಇಲ್ಲ. ಇನ್ನು ಟೀಕೆನೂ ಕೂಡ ಕೆಟ್ಟದ್ದೇ, ವಿನಾಕಾರಣ ಟೀಕೆ. ಇಲ್ಲೇನಾಗಬೇಕು, ವಿಮರ್ಶೆ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ನಾನೀಗ ಹೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ಇದು ಕೆಲವು ಜನ ಸರಿ ಅನಿಸ್ಬೋದು, ಇಲ್ಲಾಂದ್ರೆ ತಪ್ಪು ಅನಿಸ್ಬೋದು. ಸರಿ ಐತೆ ಅಂತ ಅನಿಸಿದ್ರೆ ಅದು ಯಾಕೆ ಸರಿ ಅನಿಸಿದ್ರೆ ಅವ್ರಿಗೆ ಗೊತ್ತಿರ್ಬೇಕು. ತಪ್ಪು ಅಂತ ಅನಿಸಿದ್ರೆ ಅದು ಯಾಕೆ ತಪ್ಪು ಅಂತ ಹೇಳ್ಬೇಕು. ಹೌದು ಸರ್. ಅದೆಲ್ಲ ಬಿಟ್ಟು ವಿನಾಕಾರಣ ಟೀಕೆ ನಂದಂತ ಹೇಳಿ ಎಕ್ಸಾಂಪಲ್ ಹೇಳಿದೆ ನಾನು ಇವಾಗ ಈ ರೀತಿಯಾಗಿ. ಎಸ್ ಸರ್, ಈಗ ಅದೇ ಇತಿಹಾಸ ಅಂದ್ರೆ ಕೇವಲ ಗತಿಸಿ ಹೋದ ಕಾಲದ ಬಗ್ಗೆ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ,
ಪ್ರಸ್ತುತ ನಮ್ಮ ವರ್ತಮಾನ ಕಾಲವನ್ನ ಅರಿತುಕೊಳ್ಳೋದಕ್ಕೆ. ಆದ್ರೆ ಈಗ ಅದೇ ಇತಿಹಾಸವನ್ನ ಈಗ ಈ ಟೀಕೆ ಮತ್ತು ಪ್ರಶಂಸೆ ಅನ್ನಲ್ಲ ಸರ್, ಅದರಲ್ಲಿ ಅತಿ ಹೆಚ್ಚು ಸಂಸತ್ನಲ್ಲಿ ಟೀಕೆಗಳು ಮತ್ತು ಪ್ರಶಂಸೆಗಳಾಗ್ತಾ ಇರೋದು ಈ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಮತ್ತು ಈ ವೀರ ಸಾವರ್ಕರ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಎಕ್ಸಾಂಪಲ್ ನಾನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಇವಾಗ ಇಲ್ಲೊಂದು ಊರಿದೆ, ಆ ಕಡೆ ಕಾಡು ಹಚ್ಕೊಂಡು ಊರಿದೆ. ಇಲ್ಲಿ ಈ ಊರಿಂದ ಅವ್ರಿಗೆ ಹೋಗೋದಕ್ಕೆ ರೋಡ್ ಇಲ್ಲ. ಒಬ್ಬ ಬಂದು ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಬಂದು ಗಿಡಗಳನ್ನು ಕಡಿದು ಸಣ್ಣ ಕಾಲು ಹಾದಿ ಮಾಡ್ತಾನೆ. ಇನ್ನೊಬ್ಬ ಬಂದದ್ದು ಏನು ಮಾಡ್ತಾನೆ, ರೋಡ್ ಹಾದಿ ಆಗಲ್ ಮಾಡ್ತಾನೆ. ಮತ್ತೊಬ್ಬ ಬಂದದಕ್ಕೆ ಮಣ್ಣು ಹಾಕಿ ಲೆವೆಲ್ ಮಾಡ್ತಾನೆ. ಮತ್ತೊಬ್ಬ ಬಂದದಕ್ಕೆ ಜಲ್ಲಿ ಹಾಕ್ತಾನೆ. ಮತ್ತೊಬ್ಬ ಬಂದು ಡಾಂಬರ್ ಹಾಕ್ತಾನೆ. ಮತ್ತೊಬ್ಬ ಬಂದದಕ್ಕೆ ಕಾಂಕ್ರೀಟ್ ಹಾಕ್ತಾನೆ. ಓಕೆ, ಹಾಗಾದರೆ ಹಾದಿ ಮಾಡಿದವರು ಯಾರು? ಎಲ್ಲರೂ ಅದು ಕೊಡುಗೆ ಕೊಟ್ಟರಲ್ಲ ಇಲ್ಲಿ. ಎಸ್, ನಮ್ಮ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊರಾರ್ಜಿ ದೇಸಾಯಿ, PV ನರಸಿಂಹರಾವ್, ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಓಕೆನಾ, ಇದು ಆಫ್ಟರ್ ಇಂಡಿಪೆಂಡೆನ್ಸ್ ಆಯಿತು. ಆದರೆ ಈ ಆಫ್ಟರ್ ಇಂಡಿಪೆಂಡೆನ್ಸ್ ಚರ್ಚೆ ಮಾಡಿದರೆ ರಾಜಕೀಯ ಚರ್ಚೆ ಒಪ್ಕೊಳ್ಳೋಣ. ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ಕೊಂಡು ನಾವೀಗ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವತಂತ್ರಕ್ಕಾಗಿ ಹೋರಾಡಿದವರನ್ನು ಪಕ್ಷದ ಆಧಾರದಲ್ಲಿ ಅವಮಾನಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದಾ? ಈಗ ಎಕ್ಸಾಂಪಲ್, ಜವಾಹರ್ಲಾಲ್ ನೆಹರು ಅವರನ್ನು ಈ ಪಕ್ಷದವ್ರು ಬೈಯೋದು, VD ಸಾವರ್ಕರ್ನ ಅವ್ರು ಬೈಯೋದು. ಈಗ ಅಲ್ಲಪ್ಪ, ನಮ್ಮ ಕ್ವಶನ್ ಏನಂತಂದರೆ, ಆಯಿತು ನೆಹರು ಹೋರಾಡಿದ್ರೆ, VD ಸಾವರ್ಕರ್ ಹೋರಾಡಿದ್ರು, ನೀವು ಅವ್ರನ್ನ ಬೈತಿರಲ್ಲ, ನಿಮ್ಮ ಕೊಡುಗೆ ಏನು ದೇಶಕ್ಕೆ ಬೇಕಲ್ಲ? ನಾನೀಗ ನಿಮ್ಮ ಬಗ್ಗೆ ನೀವು ನನ್ನ ಬಗ್ಗೆ ಮಾತಾಡ್ಬೇಕು, ನಾನು ಏನಾದರೂ ಮಾಡಿರ್ಬೇಕು. ಹೌದಾ? ನಮ್ಮ ಕೊಡುಗೆ ಏನೂ ಇರಲಾರ್ದೆ ವಿನಾಕಾರಣವಾಗಿ ಸ್ವತಂತ್ರ ಹೋರಾಟಗಾರನ ಅವಮಾನಿಸ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ನಾನೇನು ಹೇಳೋದು ಅಂತಂದರೆ, ಮೊದಲು ತಿಳ್ಕೊಳ್ಬೇಕು, ನಮ್ಮದು ಏನಾದರೂ ಅದಕ್ಕೆ ಕೊಡುಗೆ ಇರಬೇಕು. ಮತ್ತು ಇನ್ನೊಂದು, ನಮ್ಮ ದೇಶದ ಸಂಸ್ಕೃತಿ ಎಂಥದ್ದು ಅಂತಂದರೆ, ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅವ್ನು ಎಷ್ಟೇ ಕೆಟ್ಟವನಾಗಿದ್ರು ಅವನ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ ನಮ್ಮ ದೇಶ. ಸತ್ತ ನೋಡ್ರಿ, ಯಾರೋ ಸತ್ತ ಅಂದರೆ ಕೆಟ್ಟವನಾಗಿದ್ರು ಕೂಡ ನೀವು ಇನ್ನೊಂದು ತಿಳ್ಕೊಡ್ರಿ, ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೊಂಟಾಗ ಒಂದು ಶವ ತೊಗೊಂಡು ಹೊಟ್ಟಿದ್ರು ಅಂದರೆ ಅದರಷ್ಟು ಶುಭವಾದದ್ದು ಯಾವುದೂ ಇಲ್ಲ ಅಂತೆ. ಶುಭ ಸೂಚಕ ಅಂತ ಅದು. ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಇರೋದನ್ನು ಬಿಟ್ಟು ಹಿಂದಿನ ತೊಗೊಂಡೋಗಿ ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು ಅದೇ ಮಾಡ್ತಾ ಹೊರತು ನಾವು ಏನು ಮಾಡ್ಬೇಕು ಅನ್ನೋದನ್ನು ಮಾಡ್ತಾ ಇಲ್ಲ. ಓಕೆ, ಇವರಿಬ್ಬರು ಜನ ವ್ಯಕ್ತಿಗಳು ಬಂದಾಗ ಏನೋ ಪರ್ಟಿಕ್ಯುಲರ್ ಹೋಗೋದು ಬೇಡ, ನೆಹರು ಅಥವಾ VD ಸಾವರ್ಕರ್ ಅಂತ ಹೋಗೋದು ಬೇಡ. ಈ ಆಲ್ಮೋಸ್ಟ್ ಭಾಳ ಜನರಿಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಆಗ್ತದೆ, ಇನ್ನು ಕೆಲವು ಜನ ಭಗತ್ ಸಿಂಗ್ ಅವ್ರ ಬಗ್ಗೆ, ಇನ್ನು ಕೆಲವು ಜನ ಸುಭಾಷ್ ಚಂದ್ರ ಬೋಸರು. ಆದರೆ ಎಲ್ಲರೂ ಕೆಲವು ಜನರ ಸಣ್ಣ ಕೊಡುಗೆ ಇದೆ, ಕೆಲವು ಜನ ದೊಡ್ಡ ಕೊಡುಗೆ ಇದೆ. ಅವತ್ತಿನ ಕಾಲದಾಗ ಅದೆಲ್ಲರದ್ದು ದೊಡ್ಡ ಕೊಡುಗೆನೆ. ಎಸ್, ದೊಡ್ಡ ಕೊಡುಗೆ. ಭಾರತದ ಸಂಸತ್ನಲ್ಲಿ ಬಂದ್ರೆ ಆಯ್ತು ಸರ್, ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಅತಿ ಹೆಚ್ಚು ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆ ಆಗ್ತದೆ. ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ, ಟಿಪ್ಪು ಸುಲ್ತಾನ್ ಅಂತ ಬಂದಾಗ, ಅಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಅಭಿವೃದ್ಧಿ ಆಗ್ತದೆ. ಯಾರ ಕಾಲದಲ್ಲಿ? ಟಿಪ್ಪುನ ಕಾಲದಲ್ಲಿ. ಓಕೆ, ಇನ್ನು ಕೆಲವೊಂದಿಷ್ಟು ಈ ದೇವಸ್ಥಾನಗಳ ವಿಷಯ ಅಂತ ಬಂದಾಗ, ಕೆಲವು ಧಾರ್ಮಿಕ ವಿಷಯ ಅಂತ ಬಂದಾಗ ಟಿಪ್ಪುನ ಟೀಕೆ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು, ಒಂದು ಪಕ್ಷದವ್ರು ಹೇಳುವಷ್ಟು ಒಳ್ಳೆಯವನು ಟಿಪ್ಪು ಅಲ್ಲ, ಇನ್ನೊಂದು ಪಕ್ಷದವ್ರು ಹೇಳುವಷ್ಟು ಕೆಟ್ಟವನು ಟಿಪ್ಪು ಅಲ್ಲ. ಆ ಕಾಲಕ್ಕೆ ಏನು ರಾಜಕಾರಣ ಇತ್ತೋ ಆ ರಾಜಕಾರಣವನ್ನು ಮಾಡಿ ಹೋದವರು ಟಿಪ್ಪು ಸುಲ್ತಾನ್. ಸರ್, ನನಗೂ ಇವುಗಳನ್ನ, ಈ ತರ ಚರ್ಚೆಗಳನ್ನ ನೋಡಿದಾಗ ನನಗೂ ಇದೇ ತರ ಅನ್ಸುತ್ತೆ ಸರ್. ಅಂದ್ರೆ ಆ ಕಾಲದಲ್ಲಿ ಏನಾಗಬೇಕಾಗಿತ್ತು ಅದು ಆಗಿದೆ. ಅದನ್ನ ಇವಾಗ ಚರ್ಚೆ ಮಾಡೋದಕ್ಕಿಂತ ನಮ್ಮ ಈ ಪ್ರಸ್ತುತ ಏನು ಪ್ರೆಸೆಂಟ್ ಅಲ್ಲಿ ಯಾವ ತರ ಯೋಜನೆ. ಈಗ ಅಬ್ದುಲ್ ಕಲಾಂ ಅದನ್ನ ಹೇಳ್ತಾರೆ, ಇತಿಹಾಸದಿಂದ ಪಾಠ ಕಲಿಯಬೇಕೆ ಹೊರತು ಇತಿಹಾಸವನ್ನು ಇಟ್ಕೊಂಡು ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ. ಇತಿಹಾಸದಿಂದ ನಾವೀಗ ಪಾಠ ಕಲಿಯಬೇಕಿದೆ ಹೊರತು ಇತಿಹಾಸವನ್ನು ಇಟ್ಕೊಂಡು ಯುದ್ಧ ಮಾಡಬಾರ್ದು ಅಂತೇಳಿ. ಎಸ್, ಇದು APJ ಅಬ್ದುಲ್ ಕಲಾಂ. ಇದು ನಿಜವಾಗ್ಲೂ ಅದ್ಭುತವಾದಂಥ ಮಾತಿದು. ಅವ್ರು ಏನು ಒಂದು ವೇಳೆ ತಪ್ಪು ಮಾಡಿದ್ರ, ಆಯ್ತಪ್ಪ ನಮ್ಮ ಮುಂದಿನ ಪೀಳಿಗೆ ಆ ತಪ್ಪು ಮಾಡೋದು ಬೇಡ ಅಂತೇಳಿ ಈ ರೀತಿಯಾಗಿ. ಎಸ್, ಆದ್ರೂ ಈ ಒಬ್ಬ ರಾಷ್ಟ್ರಪತಿ ಆದಂತ ಅಬ್ದುಲ್ ಕಲಾಂ ಅವರು ಈ ತರ ಮಾತು ಹೇಳಿದಾಗ ಸರ್, ಅದನ್ನ ತಿಳಿದುಕೊಳ್ಳಬೇಕಾಗಿರೋದು ನಮ್ಮ ಈ ರಾಜಕೀಯ ಪಕ್ಷದ ನಾಯಕರು, ಈ MLA MPs ಆಗಿರ್ಬೋದು. ಪ್ರಸ್ತುತ ಆದ್ರೂ ಸರ್, ಅವರೇ ಈ MLA MPಗಳು ಈ ಪ್ರಸ್ತುತ ಈ ತರ ಚರ್ಚೆಗಳಿಗೆ ಕಾರಣ ಆಗ್ತಿರೋದೇ ಅವರೇ ಸರ್. ಆದ್ರೂ ಅವ್ರಗಳಿಗೆ ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಿ ಸರ್? ಈಗ ಅಬ್ದುಲ್ ಕಲಾಂ ಅವರು ಹೇಳಿರೋ ಮಾತುಗಳನ್ನೇ ಇಟ್ಕೊಂಡು ಹೇಳ್ಬೋದು ಸರ್, ನೀವು ಯಾವ ತರದ ಚರ್ಚೆಗಳು ಇನ್ನೂ ಸಂಸತ್ನಲ್ಲಿ ಆಗಬೇಕು? ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಕೇಳಿದ್ರಲ್ಲ, ಅಬ್ದುಲ್ ಕಲಾಂ ಅವರು ಹೇಳಿದ ಮಾತನ್ನು ತಗೊಂಡಾಗ, ಇವ್ರು ಏನದಾರಲ್ಲ MLAಗಳಾಗಿರ್ಬೋದು, MP ಆಗಿರ್ಬೋದು, ಇವ್ರು ಯಾವಾಗ ಚೇಂಜ್ ಆಗ್ತಾರಂತಂದ್ರೆ, ನಾ ಕಟ್ಟ ಆ ಪಕ್ಷದ ಅಭಿಮಾನಿ, ಕಟ್ಟ ಈ ಪಕ್ಷದ ಅಭಿಮಾನಿ, ಜೀವನ ಪೂರ್ತಿ ಅದೇ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಏನು ಜನ ಅದರಲ್ಲ, ಇವ್ರು ಯಾವಾಗ ಬಿಟ್ಟು ಕೆಲಸ ಮಾಡಿದ್ರೆ ಅಷ್ಟೇ ಓಟ್ ಹಾಕ್ತೀನಿ ಅಂತ ಯಾವಾಗ ಚೇಂಜ್ ಆಗ್ತಾರೋ ಅವಾಗ ಅವ್ರು ಇದನ್ನೆಲ್ಲ ಚರ್ಚೆ ಮಾಡೋದು ಬಿಟ್ಟು ಅದನ್ನು ಚರ್ಚೆ ಮಾಡೋದು ಬರ್ತಾರೆ. ಇದು ಮೊದಲನೇದಿದು. ಈಗ ನೀವು ನಾ ಏನೋ ಮಾಡಿದ್ರು ನನಗೆ ಓಟ್ ಹಾಕ್ತಿರೋದು ನನಗೆ ಗೊತ್ತಿದ್ಮೇಲೆ ನಾ ಕೆಲಸ ಯಾಕೆ ಮಾಡ್ಬೇಕು ನಿಮಗೆ? ಹೌದಾ? ಇದು ಒಂದು. ಎರಡನೇದು, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಉಪೇಂದ್ರ ಒಂದು ಕತೆ ಹೇಳಿದ್ರು, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಎಮ್ಮೆ ಕಳ್ಳತನ ಮಾಡೋಕ್ಕೆ ಬರ್ತಾರಂತೆ 4 ಜನ ಕಳ್ಳರು. ಎಮ್ಮೆ ಕಳ್ಳತನ ಮಾಡೋಕ್ಕೆ ಬಂದಂಥ 4 ಜನ ಕಳ್ಳರು, ಒಬ್ಬ ಏನು ಮಾಡ್ತಾನೆ, ಎಮ್ಮೆ ಕೊಳ್ಳೇನು ಗಂಟೆ ಬಿಸ್ತಾನಂತೆ. ಗಂಟೆ ಕಟ್ಟಿರ್ತಾರಲ್ಲ ಒಂದು ಗಂಟೆ, ರಾತ್ರಿ ಹೊತ್ತಿನಾಗ ಗಂಟೆ ಬಿಚ್ಚಿ
ಅವ ಗಂಟೆ ತೊಗೊಂಡು ಈ ಕಡೆ ಓಡಿ ಹೋಗ್ತಾನಂತೆ. ಇನ್ನು ಉಳಿದವರು ಎಮ್ಮೆ ಅಂತ ತೊಗೊಂಡು ಈ ಕಡೆ ಓಡಿ ಹೋಗ್ತಾರೆ. ಆ ಮನೆಗೆ ಎಮ್ಮೆ ಮಾಲಕರೇ ಮಾಡ್ತಾರೆ, ಎಮ್ಮೆ ಕೊಳ್ಳ ಗಂಟೆ ಇರ್ತದೆ, ಗಂಟೆ ಬಾರಿಸಿರ್ತದೆ, ಎಮ್ಮೆ ಈ ಕಡೆ ಹೊಂಟದ ಅಂತ ಈ ಕಡೆ ಓಡಿ ಬಿಡ್ತಾರೆ ಅವರು. ಅಷ್ಟೊತ್ತಿಗೆ ಈ ಎಮ್ಮೆ ತೊಗೊಂಡೋದ್ರು ದೂರ ಹೋಗ್ಬಿಡ್ತಾರೆ. ಮುಂದೆ ಹೋಗೋ ಎಮ್ಮೆ ಗಂಟೆ ಹೋಗೋದು ಹೋಗ್ಬಿಡ್ತಾನೆ ಆ ಕಡೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಇದೇನು ನಮ್ಮ ಶಿಕ್ಷಣ, ಮೂಲ ಸೌಕರ್ಯ ಇವೆಲ್ಲ ಚರ್ಚೆ ಆಗಬೇಕಿತ್ತಲ್ಲ, ಇದು ಚರ್ಚೆ ಆಗೋದು ಬಿಟ್ಟು ಏನಾಗ್ತಾ ಇದೆ, ಈ ಎಮ್ಮೆ ಬೆಣ್ಣತ್ತಿಲ್ಲ, ನಾವು ಗಂಟೆ ಬೆಣ್ಣತ್ತಿದ್ದೀವಿ ಇಲ್ಲಿ. ಅಷ್ಟೊತ್ತಿಗೆ ಎಮ್ಮೆ ಹೊಂಟು ಬಿಟ್ಟದು. ಇವಾಗ ಹೊಂಟು ಬಿಟ್ಟದು. ಅವ್ರಿಗೆ ಏನು ಹೇಳೋದು ಅಂತಂದ್ರೆ, ನಾನು ಕನ್ಸ್ಟ್ರಕ್ಟಿವ್ ಆಗಿ ಈಗ ಆಗೋದು ಆಗಿ ಹೋಗ್ಯದ, ಮುಂದೆ ಏನಾಗಬೇಕಿದೆ ಇವಾಗ ಅಷ್ಟೇ, ಮುಂದೆ ಏನಾಗಬೇಕು ಅದು ಅಷ್ಟೇ ವಿಚಾರ ಮಾಡಬೇಕು ಇವಾಗ. ಆ ಕಾರಣಕ್ಕಾಗಿ ಅವರೆಲ್ಲರಿಗೂ ಅವರಂತೂ ಚೇಂಜ್ ಆಗಲ್ಲ. ಅವ್ರು ಯಾವಾಗ ಚೇಂಜ್ ಆಗ್ತಾರೆ ಅಂದರೆ, ನಾವು ಯಾವಾಗ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಅವ್ರು ಚೇಂಜ್ ಆಗ್ತಾರೆ. ಅಲ್ಲಿವರೆಗೆ ಅವರು ಚೇಂಜ್ ಆಗಲ್ಲ. ಪ್ರಜಾಪ್ರಭುತ್ವದೊಳಗೆ ಅತೀ ಮುಖ್ಯವಾದಂಥ ಅಂಶ ಅಂತಂದರೆ ಆಳುವವರನ್ನು ಪ್ರಶ್ನಿಸುವುದು. ಅವ್ರು ಆಳುವವರಲ್ಲ, ಜನಪ್ರತಿನಿಧಿಗಳು, ಅವರನ್ನು ಪ್ರಶ್ನಿಸುವುದು. Got a rollie for the brunch and a panic for the show. That's left, right, go. Got a big new body and a whip it like a